ಸಿಸ್ಟಮ್ ನೀವು ಫಸ್ಟ್ ರನ್ ಮಾಡ್ತಿದ್ರಲ್ಲ ಅವಾಗ ಮತ್ತೀಗ ಎಲ್ಲ ನೀವು ಟ್ರೈನಿಂಗ್ ತಗೊಂಡ್ಮೇಲೆ ನಿಮ್ಗೆ ಯಾವ ಥರ ಅನ್ನಿಸ್ತಾ ಭಾಳ ಡಿಫ್ರೆಂಟ್ ಅನ್ಸುತ್ತೆ ರೀ. ಮೊದಲು ಸ್ಟಾರ್ಟಿಂಗ್ ನಾ ಸಿಸ್ಟಮ್ ತೊಗೊಂಡೋಗ ಒಂದು 4 ಸರ ಸ್ವಲ್ಪ ತೊಗೊಂಡಿನಿ ಸರ್. ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ಈ ಸಲ ಈ ಟೈಪ್ ನಾವು ಕ್ಲಾಸ್ ಹೇಳಿದ್ರಪ್ಪ ಅಂತಂದ್ರೆ ನಮ್ಮಂತವ್ರಿಗೆ ಭಾಳ ಅನುಕೂಲ ಆಗುತ್ತೆ ರೀ. ಯಾಕಂತಂದ್ರೆ ಇದರಲ್ಲಿ ಏನು ಮಾಡ್ಬೇಕು ಅನ್ನೋದು ಗೊತ್ತಿರಂಗಿಲ್ಲ ಸ್ಟಾರ್ಟಿಂಗ್ ಯಾರು ಕಲ್ತ್ಕೊರಂಗ. ಈ ಟೈಪ್ ಕ್ಲಾಸ್ ಇದ್ರಪ್ಪ ಅಂತಂದ್ರೆ ಎಲ್ಲರಿಗೂ ಯೂಸ್ ಆಗುತ್ತೆ ರೀ. ಎಲ್ಲರಿಗೂ ಯೂಸ್ ಆಗುತ್ತೆ. ಏನು ಮಾಡ್ಬೇಕು ನಾ ಸೌಂಡ ಬಿಟ್ಟಿಲ್ಲ ಹಾರೈತ್ರಿ ಸ್ಪೀಕರ್ ಅಂತ ಹೇಳ್ತಾರೆ. ಯಾಕೆ ಜನರೇಟರ್ ಕಮ್ಮಿ ಆಗಿರ್ತೈತಿ. 6 ಬೇಸ್ ಆ ಟಾಪ್ ಕಟ್ಟಿ 20 kV ಜನರೇಟರ್ನಾಗ ಹಚ್ಚಂದ್ರೆ ಪವರ್ ಸಾಲ್ಬೇಕಲ್ಲ. ಅದು ಜನರೇಟರ್ ಓವರ್ಲೋಡ್ ಆಗ್ತೈತಿ, ಹೀಟ್ ಆಗ್ತೈತಿ, ವೋಲ್ಟೇಜ್ ಭಾಳ ಆಗ್ತೈತಿ. ಫಸ್ಟ್ ಸೌಂಡ್ ಸಿಸ್ಟಮ್ ಸ್ಟಾರ್ಟ್ ಮಾಡಬೇಕಂದ್ರೆ ಬೇಸಿಕ್ ನಮ್ಮದು ಸೋರ್ಸ್ ಕ್ಲಿಯರ್ ಇರಬೇಕು. ಸೋರ್ಸ್ ಒಂದು ಬಾಕ್ಸಲ್ಲಿ 2000 ವ್ಯಾಟ್ ಸ್ಪೀಕರ್ ಬೇಕು, 4000 ವ್ಯಾಟ್ ಸ್ಪೀಕರ್ ಬೇಕು, 8000 ವ್ಯಾಟ್ ಸ್ಪೀಕರ್ ಬೇಕು. ನೀವು ಯಾವುದು ಬಾಕ್ಸಲ್ಲಿ ಎಷ್ಟು ವ್ಯಾಟ್ ಸ್ಪೀಕರ್ ಹಾಕಿ, ಇಂಪಾರ್ಟೆಂಟ್ ಏನಿದೆ ಆ ಬಾಕ್ಸು ಎಷ್ಟು SPL ತೆಗಿಯುತ್ತೆ, ಎಷ್ಟು ಸೌಂಡ್ ಪ್ರೆಷರ್ ಲೆವೆಲ್ ತೆಗಿಯುತ್ತೆ. ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಭಾಳ ಜನ ಏನು ತಿಳ್ಕೊಂಡಿದ್ದಾರೆ ವ್ಯಾಟ್ಸ್ನ ಎಲ್ಲಕ್ಕಿಂತ ಇಂಪಾರ್ಟೆಂಟ್. ಎಷ್ಟು ವ್ಯಾಟ್ಸ್ ಇರುತ್ತೆ ಅಷ್ಟೇ ಔಟ್ಪುಟ್ ಬರುತ್ತೆ. ನೋ, ಆ ಥರ ವರ್ಕ್ ಆಗಲ್ಲ. ಲೈವ್ ಮಿಕ್ಸರ್ ಈಗ ಸರ್ ಹೇಳಿದ್ರು ಮಿಕ್ಸರ್ನಾಗ 2 ಟೈಪ್. ಒಂದು DJ ಮಿಕ್ಸರ್, ಓಕೆ, ಒಂದು ಲೈವ್ ಮಿಕ್ಸರ್. DJ ಮಿಕ್ಸರ್ ಅದನ್ನು ಮಾಡಿರೋದು ಹೆಂಗಂದ್ರೆ ಮ್ಯೂಸಿಕ್ ಚಲೋ ಬರೀ ಮ್ಯೂಸಿಕ್ ಚಲೋ ಬರ್ತೈತೆ ಅದ್ರನ್ಯಾಗ. ಅದನ್ನು ಮಿಕ್ಸರ್ ಅಂದ್ರೆ ಅದನ್ನ DJ ಯೂಸ್ ಮಾಡ್ಬೇಕು. ಲೈವ್ ಮಿಕ್ಸರ್ ಅಂದ್ರೆ ಲೈವ್ಗೆ ಅಷ್ಟೇ ಯೂಸ್ ಮಾಡ್ಬೇಕು. ಲೈವ್ ಮಿಕ್ಸರ್ನಾಗ ಈಗ DJ ಮಿಕ್ಸರ್ನಾಗ ಹೇಳಿದ್ರಿ ಸರ್ 3 ಚಾನಲ್ ಇರ್ತೈತಿ, 4 ಚಾನಲ್ ಇರ್ತೈತಿ, 5 ಚಾನಲ್ ಇರ್ತೈತಿ. ಓಕೆ, ಲೈವ್ ಮಿಕ್ಸರ್ನಾಗ ಹಂಗಿರಂಗಿಲ್ಲ. ಲೈವ್ ಮಿಕ್ಸರ್ನಾಗ 6 ಚಾನಲ್ ಮಿನಿಮಮ್, 6, 8, 12, 18. ಇದೆಲ್ಲರಿಗೆ ಹೊಸ ಶಬ್ದ. ಫ್ರೀಕ್ವೆನ್ಸಿ ಅಂದರೆ ಏನು ಭಾಳ ಇಂಪಾರ್ಟೆಂಟ್. ಫ್ರೀಕ್ವೆನ್ಸಿ ಗೊತ್ತಿಲ್ಲ ಅಂದರೆ ನಿಮಗೆ ಸೌಂಡ್ ಸಿಸ್ಟಮೇ ಗೊತ್ತಿಲ್ಲ ಅಂತ ಹೇಳಿ ತಿಳ್ಕೊರಿ. ಫ್ರೀಕ್ವೆನ್ಸಿ ತಿಳಿಬೇಕು ಕಂಪಲ್ಸರಿ. ಸೊ ಫ್ರೀಕ್ವೆನ್ಸಿ, ಸೊ ವಿ ವಿಲ್ ಫೀಡ್ ಇಲ್ಲೇ ನಮ್ಮ ಹತ್ರ ಆಲ್ ಫ್ರೀಕ್ವೆನ್ಸಿ ಇರುತ್ತೆ. ಅಂದರೆ ಯಾಕಂದರೆ ಈಗ ನಮ್ಮ ವ್ಯೂವರ್ಸ್ ಎಲ್ಲ ನೋಡ್ತಾ ಇದ್ದಾರಲ್ಲ, ಅವರು ಈ ಥರ ಬಂದು ಎಲ್ಲ ನಾಲೆಜ್ ತೊಗೋಬೋದು ಸರ್. ತಗೋಬೋದು. ಅವ್ರಿಗೇನು ಬೆನಿಫಿಟ್ ಆಗುತ್ತೆ ಸರ್. ಆಲ್ಮೋಸ್ಟ್ ಸೌಂಡ್ ಸಿಸ್ಟಮ್ನವ್ರು ಎಲ್ಲರೂ ಬಂದರೆ ಚೆನ್ನಾಗಿರುತ್ತೆ ಸರ್. ಚೆನ್ನಾಗಿರುತ್ತೆ ಯಾಕಂದ್ರೆ ಅವ್ರಿಗೇನು ಸೌಂಡಲ್ಲಿ ಏನಾದರೂ ಮಿಸ್ಟೇಕ್ ಇದ್ರೆ ಇಲ್ಲಿ ಗೊತ್ತಾಗುತ್ತೆ ಸರ್. ಈ ಕ್ಲಾಸಲ್ಲಿ ಯಾವ ಕಾರಣದಿಂದ ಫ್ಲಾಪ್ ಆಗ್ತಿದೆ ಸೌಂಡು. ಯಾಕಂದರೆ ಹಾಯ್ ಫ್ರೆಂಡ್ಸ್, ನಾನು ಸರ್ ಫಾರೂಕ್. ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ಮತ್ತೊಂದು ಸಲ ನಾವು ಮೆಗಾಟ್ರಾನಿಕಿಗೆ ಬಂದಿದ್ದೀವಿ. ಇವತ್ತು ನಾವು ವಿಡಿಯೋ ಮಾಡ್ತಾ ಇರೋದು ಸ್ನೇಹಿತರೆ ಫ್ರೀ ಆಫ್ ಕಾಸ್ಟ್ ನಿಮಗೆ ಟ್ರೈನಿಂಗ್ನ ಕೊಡ್ತಾ ಇದ್ದಾರೆ. ಸದ್ಯಕ್ಕೆ ಅಂದರೆ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದಾರೆ. ಇಲ್ಲಿ ನಿಮ್ಗೆ ಏನಿದೆಲ್ಲ DJ ಯಾವ ಥರ ಚಾಯ್ಸ್ ಮಾಡಬೇಕು, DJ ಯಾವ ಥರ ಸೌಂಡನ್ನ ನಾವು ಇಡಬೇಕು, ಯಾವ ಥರ ನಮಗೆ DJನ ಕರೆಕ್ಟಾಗಿ ನಾವು ತೊಗೋಬೇಕು, ಏನು ಮಾಡಬೇಕು, ಯಾವ್ಯಾವ ಕಂಪ್ನೀದು ಯಾವ ಥರ ಇರುತ್ತೆ ಅದರ ಬಗ್ಗೆ ಎಲ್ಲ ಮಾಹಿತಿನ ಕೊಡ್ತಾ ಇದ್ದಾರೆ. ಈ ಟೋಟಲಾಗಿ ವಿಡಿಯೋನ 4 ತಾಸಿಂದಿತ್ತು, ಬಟ್ ನಾನು ಕಟ್ ಮಾಡಿ ಇದು ಟೋಟಲಾಗಿ 40 ನಿಮಿಷದಿಂದ ವಿಡಿಯೋನ ಮಾಡಿದ್ದೇನೆ. ಫುಲ್ ನಿಮಗೆ ಬೇಸಿಕ್ ಮತ್ತು ಅಡ್ವಾನ್ಸ್ ಎಲ್ಲ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಫುಲ್ ನಿಮಗೆ ಮಾಹಿತಿ ಬೇಕಂತ ಹೇಳಿದರೆ ಸ್ನೇಹಿತರೆ, ಇದು ಡಿಸ್ಪ್ಲೇ ಮೇಲೆ ನಂಬರ್ ಬರ್ತಾ ಇದೆಯಲ್ಲ, ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ಯಾವಾಗ ಟ್ರೈನಿಂಗ್ನ ಇರುತ್ತೆ ಅದೆಲ್ಲ ಟೈಮಿಂಗ್ನು ಎಲ್ಲ ನೋಡ್ಕೋಬೋದು. ನಿಮಗೆಲ್ಲ ಮಾಹಿತಿನ ಕೊಡ್ತಾರೆ. ಅದೇ ಥರ ಈಗ ಸರಿಗೆ ಬೆಟ್ಟಾಗಿ ಇವತ್ತಿನ ವಿಡಿಯೋ ಏನಿದೆಲ್ಲ ಸ್ನೇಹಿತರೆ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಸರ್ ನಮಸ್ತೆ. ನಮಸ್ತೆ. ಸರ್, ಎಲ್ಲರಿಗೆ DJ ಬಗ್ಗೆ ಟ್ರೈನಿಂಗ್ ಎಲ್ಲರೂ ಕೊಡ್ತಾ ಇದ್ದೀರಾ ಸರ್. ಇದು ಟ್ರೈನಿಂಗ್ ಯಾರ್ಯಾರು ಅಟೆಂಡ್ ಮಾಡ್ಬೋದು ಸರ್? ಸರ್ ನೋಡಿ, ಹೊಸ ಬಿಸ್ನೆಸ್ ಯಾರಿಗೆ ಸ್ಟಾರ್ಟ್ ಮಾಡೋದಿದೆ ಅವ್ರ ಬಜೆಟ್ 30,000, 40,000, 50,000 ಇರಲಿ. ಅಲ್ಲಿಂದ ಎಷ್ಟು ಅವ್ರ ಬಜೆಟ್ ಇರಲಿ, ಅವ್ರು ಎಲ್ಲರೂ ಈ ಟ್ರೈನಿಂಗ್ನ ಅಟೆಂಡ್ ಮಾಡ್ಬೋದು. ಆ್ಯಂಡ್ ಇದು ಬೇಸಿಕ್ ಟ್ರೈನಿಂಗ್. ಸುಮಾರು ನಮ್ಮ ಕಸ್ಟಮರ್ಸು ಅವ್ರ ಸೌಂಡ್ ಸಿಸ್ಟಮ್ ಇದೆ, ಬಟ್ ಅವರು ಪರ್ಫೆಕ್ಟಾಗಿ ಸೌಂಡ್ ಸಿಸ್ಟಮ್ ನಡೆಸ್ತಾ ಇಲ್ಲ. ಅವ್ರ ಸಲಾಗೂ ಈ ಟ್ರೈನಿಂಗ್ ಇದೆ. ಈ ಟ್ರೈನಿಂಗ್ ಇಟ್ಟಿದ್ದೀರಾ? ಓಕೆ. ಈಗ ಯಾರ್ಯಾರು ಸೌಂಡ್ ಸಿಸ್ಟಮ್ ನಿಮ್ಮ ಹತ್ರ ಪರ್ಚೇಸ್ ಮಾಡಿದ್ದಾರೆ ಅವ್ರಿಗೆ ಅಷ್ಟು ಕೊಡ್ತಾ ಇದ್ದೀರಾ, ಏನು ಎಲ್ಲರಿಗೂ ಕೊಡ್ತಾ ಇದ್ದೀರಾ ಸರ್? ಸರ್, ಇದು ಅಬ್ಸಲ್ಯೂಟ್ಲಿ ಫ್ರೀ ಟ್ರೈನಿಂಗ್ ಇದೆ. ಹಾಂ ಸರ್. ಓಕೆ. ಬಟ್ ಇವಾಗ ನಾವು ಏನು ನೋಡ್ತಾ ಇದ್ದೀವಿ, ನಿಮ್ಮ ಚಾನೆಲ್ ಇಂದ ಸುಮಾರು ಜನ ನಮ್ಮ ಹತ್ರ ಟ್ರೈನಿಂಗಿಗೆ ಬರ್ತಾ ಇದ್ದಾರೆ. ಬಟ್ ನಾವು 10 ಮೆಂಬರ್ಸ್ ಗ್ರೂಪ್ ಮಾಡಿ ಟ್ರೈನಿಂಗ್ ಮಾಡ್ತಾ ಇದ್ದೀವಿ. ಬಟ್ ಫ್ರೀ ಟ್ರೈನಿಂಗ್ ಇಟ್ಟ ತಕ್ಷಣ ಅವ್ರಿಗೆ ಫೋನ್ ಮಾಡಿ ಹೇಳಿರ್ತೀವಿ, ಈ ಟ್ರೈನಿಂಗ್ ಫ್ರೀ ಇದೆ ಸರ್ ಬನ್ನಿ. ಅವ್ರು ಬರ್ತೀವಂತ ಹೇಳಿ ಬರಲ್ಲ. ಸೊ ಆ ಟೈಮಿಗೆ ಏನಾಗುತ್ತೆ, ನಮ್ದು ರಿಸೋರ್ಸಸ್ ವೇಸ್ಟ್ ಆಗ್ತಾ ಇದೆ. ಸೊ ನಾವೇನ್ ಪ್ಲಾನ್ ಮಾಡ್ತಾ ಇದೀವಿ, ಈಗ ಡಿಪಾಸಿಟ್ ಅಮೌಂಟ್ 500 ರೂಪೀಸ್ ಡಿಪಾಸಿಟ್ ಅವ್ರು ಕೊಡಬೇಕು. ನಮ್ಮ ಶಾಪಿಗೆ ಬಂದ್ಮ್ಯಾಗ ಅವ್ರು 500 ರೂಪೀಸ್ ರಿಟರ್ನ್ ಮಾಡ್ಬಿಟ್ಟು. ಯಾಕಂದ್ರೆ ಏನಾಗ್ತಾ ಇದೆ, ಅವ್ರು ಬರ್ತೀವಿ ಸರ್ ನೀವು ಟ್ರೈನಿಂಗ್ ಇಟ್ಕೊಡ್ರಿ ಅಂತ ಹೇಳ್ತಾರ, ಇಲ್ಲಿ ಬಂದು ನಾನು ವೇಟ್ ಮಾಡ್ತಾ ಇರ್ತೀನಿ, ಯಾರು ಬರಲ್ಲ. ಸೊ ಆ ಥರ ಅವ್ರದ್ದು ಅದು ಸ್ವಲ್ಪ ಗ್ಯಾಪ್ ಆಗ್ತಾ ಇದೆ. ಆ ಗ್ಯಾಪ್ ಆಗಬಾರ್ದು ಅಂತ ಹೇಳಿ ಯಾರು
100% ಟ್ರೈನಿಂಗ್ ಅಟೆಂಡ್ ಮಾಡೋರು ಅವರು ₹500 ಡಿಪಾಸಿಟ್ ಹಾಕಿ ₹500 ರಿಟರ್ನ್ ತಗೋದು ಟ್ರೈನಿಂಗ್ ಮುಗಿದ್ಮೇಲೆ ತಗೊಂಡು ಹೋಗ್ಬೋದು ಸರ್. ಓಕೆ ಓಕೆ. ಟೋಟಲ್ ಆಗಿ ನಮಗೆ ಡಿಜೆಯಲ್ಲಿ ಏನನ್ನ ಯಾವ ಥರ ಯೂಸ್ ಮಾಡಬೇಕು ಏನು ಅದು ಟೋಟಲ್ ಆಗಿ ಎಲ್ಲ ಸೆಕ್ಷನ್ ಇರುತ್ತೆ. ಇದು ತಿಂಗಳ ಒಳಗೆ ಯಾವ ಟೈಮಿಗೆ ಇರುತ್ತೆ ಸರ್ ಇದು? ಸರ್ ಇದು ನಾವು ಏನು ಈಗ ಕೊಡ್ತಾ ಇದ್ದೀವಿ ಇದು ಬೇಸಿಕ್ ಟ್ರೈನಿಂಗ್ ಸರ್. ಹಾಂ ಸರ್. ಬೇಸಿಕ್ ಟ್ರೈನಿಂಗ್ ಅಂದರೆ ನೀವು ಈಗ ಇದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಇದು ವ್ಯವಸಾಯ ಸ್ಟಾರ್ಟ್ ಮಾಡಬೇಕಂದ್ರೆ ಅದಕ್ಕೆ ಏನೇನು ಯೂಸ್ ಆಗುತ್ತೆ, ಜನರೇಟರ್ ಕೇಬಲ್ ಯಾವ ಥರ ಚೂಸ್ ಮಾಡಬೇಕು, ಸ್ಪೀಕರಲ್ಲಿ ಯಾವ ಥರ ಸ್ಪೀಕರ್ ಕೇಬಲ್ ಚೂಸ್ ಮಾಡಬೇಕು, ನೆಟ್ವರ್ಕ್ ಬೋರ್ಡ್ ಯಾವ ಥರ ತೊಗೋಬೇಕು, ಕ್ರಾಸ್ ಓವರ್ ಹೆಂಗೆ ಹಚ್ಚಬೇಕು, ಅವೆಲ್ಲ ಬೇಸಿಕ್ ಟ್ರೈನಿಂಗ್ ಹೇಳ್ಕೊಡ್ತೀವಿ. ಬೇಸಿಕ್ ಟ್ರೈನಿಂಗ್ ಹೇಳ್ಕೊಡ್ತಾ ಇದ್ದಾರೆ. ನ್ಯೂ ಬಿಗಿನರ್ಸ್ ಸಲಾಗಿ ಇದನ್ನ ಟ್ರೈನಿಂಗ್ ಪ್ಲಾನ್ ಮಾಡಿದ್ದೀವಿ. ಸುಮಾರು ಜನ ಏನು ಮಾಡ್ತಾರೆ ಸರ್, 3-4 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ, ಎಲ್ಲ ಮೆಟೀರಿಯಲ್ ಹಾಳು ಮಾಡ್ಕೋತಾರ. ಆ ಥರ ಅವ್ರ ಜೊತೆಗೆ ಎಕ್ಸ್ಪೀರಿಯನ್ಸ್ ಆಗಬಾರ್ದು ಅಂತ ಹೇಳಿ ಈ ಟ್ರೈನಿಂಗ್ ಇಟ್ಕೊಂಡಿದ್ದೀವಿ. ಆಮೇಲೆ ಸೌಂಡ್ ಸಿಸ್ಟಮ್ ಬಿಸ್ನೆಸ್ ನಮಗೆ ಓಮ್ ಇಲ್ಲ ಅದಿಲ್ಲ ಸರಿಯಾಗಿಲ್ಲ ಅಂತ ಹೇಳಿ ಬಿಟ್ಟು ಬಿಡ್ತಾರೆ ಸರ್. ಯಾವುದು ನೀವು ಬಿಸ್ನೆಸ್ ಮಾಡ್ಬೇಕಂದ್ರೆ ಅದರ ನಾಲೆಜ್ ಇರಬೇಕು. ಸೀದಾ ಹೋಗಿ ನಾನು ದುಡ್ಡು ಕೊಟ್ಟು ಮೆಟೀರಿಯಲ್ ತೊಗೊಂಡ್ ಬರ್ತೀನಿ ಅಂದ್ರೆ ಅದು ಸಕ್ಸಸ್ಫುಲ್ ಮಾಡೆಲ್ ಆಗಲ್ಲ. ಟ್ರೈನಿಂಗ್ ತೊಗೊಂಡು ನೀವು ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ನೋಡಿ ಸರ್, ಟ್ರೈನಿಂಗ್ ಆದ್ಮ್ಯಾಗ ನಿಮಗೆ ಭಾಳ ಕಷ್ಟ ಡಿಫಿಕಲ್ಟ್ ಅನ್ಸಿದ್ರೆ ಡೋಂಟ್ ಇನ್ವೆಸ್ಟ್ ಮಾಡಬೇಡ್ರಿ. ಟ್ರೈನಿಂಗ್ ತೊಗೊಳ್ಳಿ, ನೆಕ್ಸ್ಟ್ ನಿಮಗೆ ಯಾವಾಗ ಕಾನ್ಫಿಡೆನ್ಸ್ ಆಗುತ್ತೆ ಆವಾಗ ಮೆಟೀರಿಯಲ್ ಪರ್ಚೇಸ್ ಮಾಡ್ಬೋದು. ಓಕೆ. ಮತ್ತು ಸರ್ ಇದು ತಿಂಗಳ ಒಳಗೆ ಯಾವಾಗ ಟ್ರೈನಿಂಗ್ ಇರುತ್ತೆ, ಏನಿರುತ್ತೆ ಸರ್? ಇದು ಹೆಂಗಿದೆ, ಸಂಡೇ ಟ್ರೈನಿಂಗ್ ಇಡ್ತೀವಿ ಸರ್. ಆಕ್ಚುಲಿ ಪ್ರತಿ ಸೆಕೆಂಡ್ ಸಂಡೇಗೆ ಇಡ್ತೀವಿ. ಅಂದ್ರೆ ಈ ತಿಂಗಳಾಗ ಸೆಕೆಂಡ್ ಸಂಡೇ ಯಾವಾಗ ಬರುತ್ತೆ ಅವಾಗ ಇದನ್ನ ಟ್ರೈನಿಂಗ್ ಇಟ್ಕೋತೀವಿ. ಬಟ್ ಈ ಟ್ರೈನಿಂಗ್ ಇಂದು ಹೆಂಗಿದೆ ಸರ್, ಮಿನಿಮಮ್ 10 ಸ್ಟೂಡೆಂಟ್ಸ್ ಇದ್ರೆ ನಮಗೆ ಟ್ರೈನಿಂಗ್ ಕೊಡ್ಲಿಕ್ಕೆ ಈಸಿ ಆಗತ್ತೆ ಸರ್. ಸೊ ಮಿನಿಮಮ್ 10 ಸ್ಟೂಡೆಂಟ್ಸ್ ಯಾವಾಗ ಕಲೆಕ್ಟ್ ಆಗ್ತಾ ಇದಾರೆ ಅವ್ರಿಗೆ ಟ್ರೈನಿಂಗ್ ನಾ ಕೊಡ್ತಾ ಇದ್ದೀವಿ. ಓಕೆ ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಲೇಟ್ ಆಗಿದೆ, 11 ಗಂಟೆ ಟೈಮ್ ಇತ್ತು ಆ್ಯಕ್ಚುಲಿ ಟ್ರೈನಿಂಗ್ ಟೈಮಿಂಗ್. ಬಟ್ ವಿ ಆರ್ ಸ್ಟಾರ್ಟಿಂಗ್ ಎಟ್ 11:30, 30 ಮಿನಿಟ್ಸ್ ಬಿಕಾಸ್ ಎಲ್ಲರೂ ಬರಬೇಕು, ಸೆಟಲ್ಡ್ ಆಗಬೇಕು. ಸೊ 30 ಮಿನಿಟ್ಸ್ ಲೇಟ್ ಅದೀವಿ, ನೋ ಪ್ರಾಬ್ಲಮ್. ಬಟ್ ವಿ ವಿಲ್ ಸ್ಟಾರ್ಟ್ ಆ್ಯಂಡ್ ನಮ್ಮ ಬೆಸ್ಟ್ ಎಕ್ಸ್ಪೀರಿಯನ್ಸ್ನ ಇವತ್ತು ಶೇರ್ ಮಾಡ್ತಾ ಇದ್ದೀವಿ ನಮ್ಮ. ಓಕೆ. ಸೊ ಮೆಗಾಟ್ರಾನಿಕ್ಸ್ ಬಗ್ಗೆ ಒಂದು ಬ್ರೀಫ್ ನಿಮಗೆ ಇಂಟ್ರೊಡಕ್ಷನ್ ಕೊಡ್ತೀನಿ. ನಾವು ಯಾವ ಕಂಪನಿ, ನಾವು ಇಲ್ಲಿ ಹೆಂಗೆ ಬಂದ್ವಿ, ನಮಗೆ ಎಷ್ಟು ಟೈಮ್ ಆಯ್ತು ಇಲ್ಲಿ ಬರಲಿಕ್ಕೆ, ಈ ಪೊಸಿಷನಿಗೆ ಬಂದು ನಿಂತು ನಿಮಗೆಲ್ಲ ಟ್ರೈನಿಂಗ್ ಮಾಡ್ತಾ ಇದ್ದೀವಿ ಇವತ್ತು. ಸೊ ಹೆಂಗೆ ನಮ್ಮ ಜರ್ನಿ ಸ್ಟಾರ್ಟ್ ಆತಂತ ಹೇಳ್ತೀನಿ. ಸೊ ಬೇಸಿಕ್ಲಿ ನನ್ನ ಹೆಸರು ದಿನೇಶ್ ಜೋತ್ವಾನಿ. ನಾನು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಿಂದ ಬರ್ತೀನಿ. ಓಕೆ. ಸೊ ಇಂಜಿನಿಯರಿಂಗ್ ಆಗಿದ್ಮ್ಯಾಗ ನನಗೆ ಆಲ್ವೇಸ್ ಸೌಂಡಲ್ಲಿ ಭಾಳ ಇಂಟ್ರೆಸ್ಟ್ ಇತ್ತು. ಬಟ್ ನಂದು ಇಂಟ್ರೊಡಕ್ಷನ್ ಬಿಸ್ನೆಸ್ ನಾನು ಸ್ಟಾರ್ಟ್ ಮಾಡಿರೋದು ಟಿ ವಿ ಸೇಲ್ಸಿಂದ ಸ್ಟಾರ್ಟ್ ಮಾಡಿದ್ದೆ. ಸೊ ಟಿ ವಿ ಸೇಲ್ಸ್ ಮಾಡ್ತಾ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಏನು ಬರ್ತಾಯಿತ್ತು, ಇಟ್ಸ್ ಆಲ್ಮೋಸ್ಟ್ ಲೈಕ್ ಅ ಸೇಲ್ಸ್ಮೆನ್ಸ್ ಜಾಬ್. ನನಗೇನು ಟೆಕ್ನಿಕಲ್ ಇದರಲ್ಲಿ ಸಿಗ್ತಾ ಇಲ್ಲ ಮಾಡಲಿಕ್ಕೆ. ಸೊ ನನ್ನ ಆಲ್ವೇಸ್ ಇಂಟ್ರೆಸ್ಟ್ ಸೌಂಡ್ ಇತ್ತು, ಸೌಂಡ್ ಮಾಡಬೇಕಂಥೇಳಿ ಒಂದು ಇಂಟ್ರೆಸ್ಟ್ ಇತ್ತು. ಸೊ 2017 ಡಿಸೆಂಬರಲ್ಲಿ ನಾವು ಪ್ಲ್ಯಾನ್ ಮಾಡಿದ್ವಿ ಒಂದು ಸ್ಪೆಷಲೈಸ್ಡ್ ಓನ್ಲಿ ಸೌಂಡಿನ ಶೋರೂಮ್ ಸ್ಟಾರ್ಟ್ ಮಾಡೋದು. ಭಾಳ ಜನ ಏನಂದ್ರು, ಬರೀ ಸೌಂಡಿನ ಮಾಡಿದರೆ ನಿಮಗೆ ಹೆಂಗೆ ವರ್ಕೌಟ್ ಆಗುತ್ತೆ, ಮಲ್ಟಿ ಬ್ರ್ಯಾಂಡ್ ಮಾಡಿರಿ, ಟಿ ವಿನೂ ಸೇಲ್ ಮಾಡಿರಿ, ಫ್ರಿಜ್ಜು ಸೇಲ್ ಮಾಡಿರಿ, ಎ ಸಿನೂ ಸೇಲ್ ಮಾಡಿರಿ, ಆವಾಗ ನಿಮಗೆ ವರ್ಕೌಟ್ ಆಗುತ್ತೆ. ಬಟ್ ನಾವೇನು ಪ್ಲ್ಯಾನ್ ಮಾಡಿದ್ವಿ, ಓನ್ಲಿ ಸೌಂಡ್ ಸಿಸ್ಟಮ್ನ ನಮ್ಮ ಬಿಸ್ನೆಸ್ ಮಾಡೋಣ. ಆ್ಯಂಡ್ ಸೌಂಡಲ್ಲಿ ನಮಗೆ ಇಂಟ್ರೆಸ್ಟ್ ಇತ್ತು, ಎಲ್ಲರಿಗೂ ಕಲಿಸ್ಬೇಕು, ಅವ್ರು ಮತ್ತು ಮನೆ ಬೆಳೆಸ್ಬೇಕಂತ ಹೇಳಿ ಒಂದು ವಿಚಾರದಿಂದ ಈ ಬಿಸ್ನೆಸ್ನ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇಲ್ಲಿ ಎಷ್ಟು ಜನ ಆರ್ ಪ್ರೆಸೆಂಟ್ ಇಲ್ಲಿ ಯಾರ್ಯಾರು ಅದಾರ, ಸೌಂಡ್ ಸಿಸ್ಟಮ್ ಅಂದರೆ ಏನಂತ ಹೇಳಿ ಯಾರು ಹೇಳಲಿಕ್ಕಾಗತ್ತಾ? ಸೌಂಡ್ ಸಿಸ್ಟಮ್ ಭಾಳ ಜನ ನೀವು ಹೇಳ್ತೀರಿ, ಸೌಂಡ್ ಸಿಸ್ಟಮ್ ಮಾಡ್ಬೇಕು ಸರ್, ನಾನು ಸೌಂಡ್ ಸಿಸ್ಟಮ್ ಮಾಡಬೇಕು. ಸೌಂಡ್ ಸಿಸ್ಟಮ್ ಅಂದರೆ ಏನು ಅಂತ ಹೇಳಲಿಕ್ಕಾಗತ್ತಾ? ವಾಟ್ ಈಸ್ ದ ಸೌಂಡ್ ಸಿಸ್ಟಮ್? ಬೇಸಿಕ್ ಸೌಂಡ್ ಸಿಸ್ಟಮ್ ಅಂದರೆ ಏನು ಯಾರಿಗೂ ಹೇಳಲಿಕ್ಕಾಗತ್ತಾ? ಇದನ್ನು ನಾನು ಸ್ವಲ್ಪ ಟೆಕ್ನಿಕಲಿ ಹೇಳ್ತೀನಿ ನಿಮಗೆ. ಸೌಂಡ್ ಸಿಸ್ಟಮ್ ಅಂದರೆ ಏನು? ಸೊ ಯಾವುದು ಸಿಗ್ನಲ್ನ ನಾವು ಆ್ಯಂಪ್ಲಿಫೈ ಮಾಡಿ, ಸಿಗ್ನಲ್ ಅಂದರೆ ಫಸ್ಟ್ ಹೇಳ್ತೀನಿ, ವಾಟ್ ಈಸ್ ದ ಸಿಗ್ನಲ್? ಓಕೆ. ಯಾವುದು ಸಿಗ್ನಲ್ ಅಂದರೆ ನಮ್ಮ ಮೊಬೈಲಿಂದ ಬರೋದು ಔಟ್ಪುಟ್, ಅದಕ್ಕೆ ನಾವು ಸಿಗ್ನಲ್ ಅಂತ ಹೇಳ್ತೀವಿ. ಯಾರೋ ತಬ್ಲಾ ಬಾರಿಸ್ತದ, ಸೊ ಅಲ್ಲಿಂದ ಒಂದು ಆ ಸೌಂಡನ್ನ ಪಿಕಪ್ ಮಾಡೋದು ನಾವು ಸಿಗ್ನಲ್ ಅಂತ ಕರಿತೀವಿ. ಓಕೆ. ಸೊ ಅದೇ ಥರ ಸಿಗ್ನಲ್ನ ಆ್ಯಂಪ್ಲಿಫೈ ಮಾಡಿ ಔಟ್ಪುಟ್ ಸ್ಪೀಕರಿಗೆ ಕೊಡೋದು, ದಿಸ್ ಈಸ್ ಅ ಸೌಂಡ್ ಸಿಸ್ಟಮ್. ಓಕೆ. ಇದು ನಾವು ಒಂದು ಸಿಸ್ಟಮಲ್ಲಿ ತಂದಿದ್ದೀವಿ. ಸೊ ನಾವೇನು ಮಾಡ್ತಾ ಇದ್ದೀವಿ, ಫಸ್ಟ್ ಮೊಬೈಲ್ ಸಿಗ್ನಲ್ ಅಥವಾ ನಿಮ್ಮದು ಗಿಟಾರ್ ಸಿಗ್ನಲ್ ಅಥವಾ ಹಾರ್ಮೋನಿಯಮಿನ ಸಿಗ್ನಲ್, ಕ್ಯಾಶಿಯೋದ ಕೀಬೋರ್ಡಿನ ಸಿಗ್ನಲ್, ಆ ಸಿಗ್ನಲ್ನ
ನಾವು ಆ್ಯಂಪ್ಲಿಫೈ ಮಾಡ್ತಾ ಇದ್ದೀವಿ, ಆ್ಯಂಪ್ಲಿಫೈ ಮಾಡಿ ಸ್ಪೀಕರ್ ಔಟ್ಪುಟ್ಟಿಗೆ ಕೊಡ್ತಾ ಇದ್ದೀವಿ. ಸೊ ಇದರಲ್ಲಿ ಮತ್ತು ನಮ್ಮದು ಚಾರ್ಟ್ ಹೆಂಗೆ ಹೋಗುತ್ತೆ ಅದನ್ನು ಮುಂದೆ ಎಕ್ಸ್ಪ್ಲೇನ್ ಮಾಡೋಣ. ಸೊ ಬೇಸಿಕ್ಲಿ ಸೌಂಡ್ ಸಿಸ್ಟಮ್ ಇದು ಇದೆ. ಸೊ ಸೌಂಡ್ ಸಿಸ್ಟಮಲ್ಲಿ ನಮ್ಮ ಈಗ 2 ಕ್ಯಾಟಗರಿ ಇದೆ. ನಮ್ಮ ಶಾಪಲ್ಲಿ ನಾವು ಸೇಲ್ ಮಾಡೋದು 2 ಕ್ಯಾಟಗರಿ ಇದೆ. ಓಕೆ, ಸೊ ಒಂದು ಕ್ಯಾಟಗರಿ ಇದೆ ಲೈವ್ ಸೌಂಡ್ ಸಿಸ್ಟಮ್. ಓಕೆ, ಲೈವ್ ಸೌಂಡ್ ಸಿಸ್ಟಮಲ್ಲಿ ಏನು ಮಾಡ್ತೀವಿ, ಸಿಂಗಿಂಗ್ ಪರ್ಪಸ್ ಆ ಥರ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತಾ ಇರೋದಲ್ಲ, ಅವ್ರಿಗೆ ಲೈವ್ ಇನ್ವೆಂಟ್ರಿ ಕೊಡ್ತೀವಿ. ಲೈವ್ ಆ್ಯಂಡ್ ರೋಡ್ ಶೋ ಇನ್ವೆಂಟ್ರಿ ಎರಡೂ ಬೇರೆ ಇರುತ್ತೆ. ಲೈವಲ್ಲಿ ನಾವು ಮೋಸ್ಟ್ಲಿ ರೆಫ್ಲೆಕ್ಸ್ ಮಾಡೆಲ್ ನೋಡ್ತೀವಿ. ರೆಫ್ಲೆಕ್ಸ್ ಮಾಡೆಲ್ ಏನಿದೆ ಮುಂದೆ ಹೇಳ್ತೀನಿ. ಆ್ಯಂಡ್ ರೋಡ್ ಶೋ ಅಂಥೇಳಿ ಇನ್ನೊಂದು ಕ್ಯಾಟಗರಿ ಮಾಡ್ತೀವಿ, ರೋಡ್ ಶೋ. ಸೊ ಇಲ್ಲಿ ಇದ್ದವರು, ಇಲ್ಲಿ ಎಷ್ಟು ಜನ ಇದ್ದೀರಿ, ಅವ್ರು ಯಾವ ಕ್ಯಾಟಗರಿ ನಿಮಗೆ ಸೌಂಡ್ ಸಿಸ್ಟಮ್ ಮಾಡೋದಿದೆ ನೀವು ನೋಡಬೇಕಾಗತ್ತೆ. ಅದೇ ರೋಡ್ ಶೋದ ಮಟೀರಿಯಲ್ ಹೋಗಿ ನಾನು ಲೈವ್ ಮಾಡ್ತೇನೆಂದರೆ ಭಾಳ ಕಷ್ಟ ಆಗುತ್ತೆ. ಅದು ಎಲ್ಲ ಸೆಟ್ಟಿಂಗ್ ಮಾಡೋದು, ಟ್ಯೂನಿಂಗ್ ಮಾಡೋದು, ಆ್ಯಂಡ್ ಅದು ಅಪೀರಿಯನ್ಸ್ ಏನಿರುತ್ತೆ ರೋಡ್ ಶೋದು ಸಿಸ್ಟಮ್ದು, ಅದು ಇಟ್ ವಿಲ್ ನಾಟ್ ಬಿ ಅಂದರೆ ಲೈವಿಂದ ಇನ್ವೆಂಟ್ರಿ ಭಾಳ ನೀಟ್ ಆ್ಯಂಡ್ ಕ್ಲೀನ್ ಕಾಣುತ್ತೆ. ನಮ್ಮ ರೋಡ್ ಶೋದ ಇನ್ವೆಂಟ್ರಿ ಏನಿದೆ, ನಮ್ಮ ಬಾಕ್ಸಸ್ ಏನಿದಾವೆ, ಸ್ವಲ್ಪ ಅದರದ್ದು ಅಪೀರಿಯನ್ಸ್ ಏನಿದೆ ಸ್ವಲ್ಪ ಬೇರೆ ಥರ ಇರುತ್ತೆ. ಒಂದು ಎಕ್ಸಾಂಪಲ್ ಇದೇನೆಂದರೆ, ಇದು ನಮ್ಮದು ಲೈವಿಂದ ಬಾಕ್ಸಸ್. ಇದು ನೀವು ಏನು ನೋಡ್ತಾ ಇದ್ದೀರಿ, ಇದು ಲೈನರೇ ಲೈವಿಂದ ಬಾಕ್ಸಸ್. ಇದು ಬೇಸ್ ಏನಿದೆ ಲೈವಿಗೆ ಯೂಸ್ ಮಾಡೋದು. ಓಕೆ, ಎಲ್ಲೇ ನಮ್ಮ ಸಿಂಗಿಂಗ್ ಪ್ರೋಗ್ರಾಮ್ಸ್ ಇರ್ತಾವೆ ಅಲ್ಲಿ ಯೂಸ್ ಆಗತ್ತೆ ಇದು. ಆ್ಯಂಡ್ ರೋಡ್ ಶೋ ಕ್ಯಾಟಗರಿ ಅಂದರೆ ನೀವು ಬ್ಯಾಕ್ ಸೈಡಲ್ಲಿ ನೋಡ್ತಾ ಇರ್ಬೋದು, ಒಂದು ದೊಡ್ಡ ಬೇಸ್ ಇದೆ. ಓಕೆ, ಇವೆಲ್ಲ ದೊಡ್ಡ ಬೇಸ್ ಏನಿದಾವೆ ಇವೆಲ್ಲ ನೀವು ಮೋಸ್ಟ್ಲಿ ನೋಡ್ಬೋದು. ಇದು ರೋಡ್ ಶೋಸಲ್ಲಿ ಜಾಸ್ತಿ ಯೂಸ್ ಮಾಡೋದು ಐಟಮ್. ಇದನ್ನು ನೀವು ತೊಗೊಂಡೋಗಿ ಲೈವಿಗೆ ಯಾಕೆ ಯೂಸ್ ಮಾಡೋಕ್ಕಾಗಲ್ಲ, ಅವೆಲ್ಲ ಫರ್ದರ್ ಟಾಪಿಕ್ಸಲ್ಲಿ ನೋಡೋಣ. ಓಕೆ, ಹೆಂಗೆ ನಾನು ಅಂದೇವಲ್ಲ, ರೆಫ್ಲೆಕ್ಸ್ ಇರುತ್ತೆ ಮಾಡಲು, ಮೋಸ್ಟ್ಲಿ ರೆಫ್ಲೆಕ್ಸ್ ಇರುತ್ತೆ. ಆ ರೆಫ್ಲೆಕ್ಸಿಂದ ಮೀನಿಂಗ್ ಏನಿದೆ ಅದನ್ನು ಮುಂದೆ ಟಾಪಿಕ್ಸಲ್ಲಿ ನೋಡೋಣ. ಓಕೆ, ಸೊ ಬೇಸಿಕ್ ಸೌಂಡ್ ಸಿಸ್ಟಮ್ ನಾನು ಹೇಳ್ತೀನಿ ಇವಾಗ. ಯಾರ್ಯಾರಿಗೆ ನಾಲೆಜ್ ಇದೆ ಸ್ವಲ್ಪ ಬೇಸಿಕ್ ಇದರಲ್ಲಿ ಸ್ವಲ್ಪ ನನಗೆ ಹೇಳಿ. ಫಸ್ಟ್ ಸೌಂಡ್ ಸಿಸ್ಟಮ್ ಸ್ಟಾರ್ಟ್ ಮಾಡಬೇಕಂದ್ರೆ ಬೇಸಿಕ್ ನಮ್ಮದು ಸೋರ್ಸ್ ಕ್ಲಿಯರ್ ಇರಬೇಕು. ಫಸ್ಟ್ ಸೋರ್ಸ್ ಅಂದರೆ ಏನು, ಬೇರೆ ಬೇರೆ ಥರ ಸೋರ್ಸ್ ಇರ್ಬೋದು. ಹೇಮಂತ್ ವಿಲ್ ಎಕ್ಸ್ಪ್ಲೇನ್. ಎಸ್, ಸೊ ನೋಡಿ, ನಮ್ಮ ಡಿ ಜೆನಾಗ 2 ಥರ ಸೋರ್ಸ್ ಇರ್ಬೋದು ನಮ್ಮ ಹತ್ರ. ಡಿ ಜೆ ಸೋರ್ಸ್ ಅಂದರೆ ಏನು, ಒಂದು ಮೊಬೈಲಿಂದ ಟ್ರ್ಯಾಕ್ ಹಚ್ಬೋದು, ಲ್ಯಾಪ್ಟಾಪಿಂದ ಒಂದು ಟ್ರ್ಯಾಕ್ ಹಚ್ಬೋದು. ಕರೆಕ್ಟ್. ಆರ್ ಇನ್ನೊಂದು ಕೆಲವೊಂದು ಜನ ಏನು ಮಾಡ್ತಾರೆ, ನಾನು ಮೈಕಿಂಗ್ ಮಾಡ್ತೀನಿ ಸರ್ ಅಂತ ಹೇಳ್ತಾರೆ. ಡಿ ಜೆ ಮಾಡೋ ಟೈಮಿಗೆ ಮೈಕ್. ಸೊ 3 ಸೋರ್ಸ್. ಸೊ ಈ ಟೈಮಿಗೆ ನಮಗೆ ಒಂದು ಪ್ರಾಡಕ್ಟ್ ಬರುತ್ತೆ, ಮಿಕ್ಸರ್ ಅಂತ ಹೇಳಿ ಬರುತ್ತೆ. ಮಿಕ್ಸರ್ ಲ್ಯಾಂಗ್ವೇಜೇ ನೋಡಿ, ಒಂದು ಮನೆಯಲ್ಲಿ ಮಿಕ್ಸರಲ್ಲಿ ನೀವು ಯೂಸ್ ಮಾಡಿರ್ಬೋದು. ಸೊ ಅದರಲ್ಲಿ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕಿ ನೀವು ಚಟ್ನಿ ಮಾಡ್ಬೋದು. ಕರೆಕ್ಟ್. ಸೊ ಅದೇ ಥರ ಮಿಕ್ಸರು ಸೇಮ್ ಥರ ಮಾಡುತ್ತೆ. ಒಂದು ಮೈಕ್ ಇದೆ, ಒಂದು ಮೊಬೈಲ್ ಹಚ್ತಾ ಇದ್ದೀವಿ, ಒಂದು ಲ್ಯಾಪ್ಟಾಪ್ ಹಚ್ತಾ ಇದ್ದೀವಿ. ಈ 3 ಸಿಗ್ನಲ್ನ ಮಿಕ್ಸ್ ಮಾಡಿ ಸ್ಟೀರಿಯೋ ಔಟ್ಪುಟ್ಟಲ್ಲಿ ಔಟ್ಪುಟ್ ಕೊಡೋದಕ್ಕೆ ಮಿಕ್ಸರ್ ಅಂತ ಕರಿತೀವಿ. ಈ 3 ಸಿಗ್ನಲ್, ಮೈಕ್, ಮೊಬೈಲ್, ಲ್ಯಾಪ್ಟಾಪ್, ಆ ಥರ ನಿಮ್ದು 2 ಮೊಬೈಲ್ ಇರ್ಬೋದು, 2 ಲ್ಯಾಪ್ಟಾಪ್ ಇರ್ಬೋದು. ಸೊ ಇಲ್ಲೇ ನಮಗೆ 3 ಚಾನಲ್ ಮಿಕ್ಸರ್ ಯೂಸ್ ಆಗತ್ತೆ. ಕರೆಕ್ಟ್. ಇಲ್ಲಿ ಏನು ಕನ್ಫ್ಯೂಷನ್ ಇದ್ದರೆ ಕೇಳಿ. ಸೊ ದಿಸ್ ಈಸ್ ವೈ ನಾವು 3 ಚಾನಲ್ ಡಿ ಜೆ ಮಿಕ್ಸರ್ ಬೇಕು ಸರ್ ಅಂತ ಹೇಳ್ತಾರೆ ಭಾಳ ಜನ. ಸೊ ಇದರಲ್ಲಿ ಡಿ ಜೆ ಮಿಕ್ಸರಲ್ಲಿನೂ 4 ಚಾನಲ್ ಬರುತ್ತೆ, 5 ಚಾನಲ್ ಬರುತ್ತೆ, ಆ ಥರ ಬೇರೆ ಬೇರೆ ಚಾನಲ್ಸ್ ಬರುತ್ತೆ. ಸೊ ಎಷ್ಟು ನಮಗೆ ಇನ್ಪುಟ್ಸ್ ಬೇಕು, ಎಷ್ಟು ಸೋರ್ಸ್ ಬೇಕು, ಆ ಪ್ರಕಾರ ನಾವು ನಮ್ಮ ಮಿಕ್ಸರ್ನ ಪ್ಲ್ಯಾನ್ ಮಾಡ್ಕೋಬೇಕು. ಓಕೆ, ಅದೇ ಥರ ಫಸ್ಟ್ ಡಿ ಜೆ ಮಿಕ್ಸರು, ಸೆಕೆಂಡ್ ಆಫ್ಟರ್ ದ ಸೋರ್ಸ್. ಈ ಸೋರ್ಸ್ ನಿಮಗೆಲ್ಲರಿಗೆ ತಿಳಿದಿದ್ರೆ ನೆಕ್ಸ್ಟ್ ನಮ್ಮದು ಫ್ಲೋ ಚಾರ್ಟಲ್ಲಿ ಬರುತ್ತೆ ಮಿಕ್ಸರ್. ಸೊ ಡಿ ಜೆ ಮಿಕ್ಸರ್ ಈ ಥರ ಇರುತ್ತೆ. ಅದೇ ಥರ ಸಿಮಿಲರ್ಲಿ ಲೈವ್ ಮಿಕ್ಸರ್ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ಬೋದಾ ಹೇಮಂತ್? ಲೈವ್ ಮಿಕ್ಸರ್ಸಲ್ಲಿ ಹೆಂಗೆ ಬೇರೆ ಬೇರೆ ಥರ ಇನ್ಪುಟ್ ಇರುತ್ತೆ, ಯಾವ ಥರ ಸಿಗ್ನಲ್ ಇರುತ್ತೆ? ಲೈವ್ ಮಿಕ್ಸರ್ ಈಗ ಸರ್ ಹೇಳಿದ್ರು ಮಿಕ್ಸರ್ನಾಗ 2 ಟೈಪ್. ಒಂದು ಡಿ ಜೆ ಮಿಕ್ಸರ್, ಓಕೆ, ಒಂದು ಲೈವ್ ಮಿಕ್ಸರ್. ಡಿ ಜೆ ಮಿಕ್ಸರ್ ಅದನ್ನು ಮಾಡಿರೋದು ಹೆಂಗಂದ್ರೆ ಮ್ಯೂಸಿಕ್ ಚಲೋ ಬರೀ ಮ್ಯೂಸಿಕ್ ಚಲೋ ಬರ್ತೈತೆ ಅದ್ರನ್ಯಾಗ, ಅಂದ್ರೆ ಅದನ್ನು ಡಿಸೈನ್ ಮಾಡಿರೋದು ಹಂಗೆ ಮ್ಯೂಸಿಕ್ ಚಲೋ ಬರಲಿ. ಲೈವ್ ಮಿಕ್ಸರ್ ಏನಾಕೈತಿ, ಲೈವ್ನಾಗ ಆಲ್ಮೋಸ್ಟ್ ನೋಡಿರ್ತೀರಿ ನೀವು, ಡ್ರಮ್ ಸೆಟ್ ಯೂಸ್ ಮಾಡ್ತಾರೆ,
ಮೈಕ್ಸ್ ಭಾಳ ಯೂಸ್ ಮಾಡ್ತಾರೆ. ಓಕೆ, ಆಮೇಲೆ ಕ್ಯಾಶಿಯೋ ಯೂಸ್ ಮಾಡ್ತಾರೆ. ಇದು ಎಲ್ಲದಕ್ಕೂ ಬರೋ ಹಂಗೆ ಲೈವ್ ಮಿಕ್ಸರ್ ರೆಡಿ ಮಾಡಿರ್ತಾರೆ. ಓಕೆ, ಒಂದೊಂದು ಅಪ್ಲಿಕೇಶನ್ ಮ್ಯಾಗ ಒಂದೊಂದು ಕಾಂಪೋನೆಂಟ್ ರೆಡಿ ಆಗಿರ್ತೈತಿ, ಒಂದೊಂದು ಏನದು ಎಕ್ವಿಪ್ಮೆಂಟ್ ರೆಡಿ ಆಗಿರ್ತೈತಿ. ಡಿ ಜೆದ ಅಂದ್ರೆ ಬರೀ ಮ್ಯೂಸಿಕ್ ತಿಳ್ಕೊಂಬಿಡ್ರಿ. ಒಂದು ಡಿ ಜೆ ಮಿಕ್ಸರ್ ಅಂದ್ರೆ ಅದನ್ನ ಡಿ ಜೆಗೆ ಯೂಸ್ ಮಾಡ್ಬೇಕು. ಲೈವ್ ಮಿಕ್ಸರ್ ಅಂದ್ರೆ ಲೈವ್ಗೆ ಅಷ್ಟೇ ಯೂಸ್ ಮಾಡ್ಬೇಕು. ಲೈವ್ ಮಿಕ್ಸರ್ನಾಗ ಈಗ ಡಿ ಜೆ ಮಿಕ್ಸರ್ನಾಗ ಹೇಳಿದ್ರಿ ಸರ್ 3 ಚಾನಲ್ ಇರ್ತೈತಿ, 4 ಚಾನಲ್ ಇರ್ತೈತಿ, 5 ಚಾನಲ್ ಇರ್ತೈತಿ. ಓಕೆ, ಲೈವ್ ಮಿಕ್ಸರ್ನಾಗ ಹಂಗಿರಂಗಿಲ್ಲ. ಲೈವ್ ಮಿಕ್ಸರ್ನಾಗ 6 ಚಾನಲ್ ಮಿನಿಮಮ್, 6, 8, 12, 18, 32, 64 ಚಾನಲ್ ಮಟ್ಟ ಸಿಗ್ತೈತಿ. ಯಾಕಂದ್ರೆ ಲೈವ್ನಾಗ ಡಿ ಜೆನಾಗ ಏನಾಗ್ತೈತಿ, ಒಬ್ಬ ಆಪ್ರೇಟರ್ ಇರ್ತಾನೆ, ಭಾಳ ಅಂದ್ರೆ ಇಬ್ರು ಇರ್ತಾರೆ, 3 ಜನ ಇರ್ತಾರೆ ಆಪ್ರೇಟರ್ಸ್. ಓಕೆ, ಅಂದ್ರೆ ಇನ್ಪುಟ್ ಕೊಡೋರು ಒಬ್ಬ ಲ್ಯಾಪ್ಟಾಪ್ ಹಚ್ಚಿರ್ತಾನೆ, ಒಬ್ಬ ಮೊಬೈಲ್ ಹಚ್ಚಿರ್ತಾನೆ, ಒಬ್ಬ ಮೈಕಿಂಗ್ ಮಾಡ್ತಿರ್ತಾನೆ, ಇಷ್ಟು ಜನ ಇರ್ತಾರೆ. ಲೈವ್ ಶೋನಾಗ ಸ್ಟೇಜ್ ಮ್ಯಾಗ ಎಷ್ಟು ಮಂದಿ ಇರ್ತಾರೆ ನೀವು ನೋಡಿರ್ತೀರಿ. ಕಮ್ಮಿ ಅಂದರು 15 ಜನ, 20 ಜನ, 30 ಜನ. ಅವರೆಲ್ಲರಿಗೂ ಒಂದೊಂದು ಮೈಕ್ ಕೊಟ್ಟರು ಅಷ್ಟು ಸಿಗ್ನಲ್ ನಾವು ತೊಗೊಳತ್ತೀವಿ ಅಂದಮೇಲೆ ಅಷ್ಟು ದೊಡ್ಡ ಮಿಕ್ಸರ್ ಬೇಕು ನಮಗೆ. ಅದನ್ನು ಲೈವ್ ಮಿಕ್ಸರ್ ಅಂತ. ಆ ಒಂದು ಲೈನ್ ಏನಿರ್ತೈತಿ, ಈಗ ಒಬ್ಬಂಗೆ ಒಂದು ಮೈಕ್ ಕೊಟ್ಟಿರಿ ಅಂದ್ರೆ ಅವನದು ಧ್ವನಿ ಏನೋ ತಿನ್ನಿರ್ತೈತಿ, ಭಾಳ ಸಣ್ಣ ಮಾತಾಡ್ತಾನೆ, ಒಬ್ಬೊಬ್ಬ ಸ್ವಲ್ಪ ಲೌಡ್ ಮಾತಾಡ್ತಾನೆ, ಸ್ವಲ್ಪ ಹಾಡಿರ್ತೈತಿ. ಒಬ್ಬೊಬ್ಬಂಗೆ ಒಂದೊಂದು ಥರ ಸೆಟ್ ಮಾಡ್ಕೋಬೋದು. ಅಂದ್ರೆ ಪರ್ಟಿಕ್ಯುಲರ್ ಚಾನಲ್ನ ನೀವು ಹೆಂಗೆ ಬೇಕಂಗೆ ಸೆಟ್ ಮಾಡ್ಕೋಬೋದು. ಅಂಥವು ಮಲ್ಟಿಪಲ್ ಚಾನಲ್ಸ್ ಇರ್ತಾವೆ, ತಿಳಿತಾ? ಒಬ್ಬೊಬ್ಬಂಗೆ ಒಂದೊಂದು ಥರ ಇಟ್ಕೊಳ್ಳೋಂಗೆ ಮಲ್ಟಿಪಲ್ ಚಾನಲ್ಸ್ ಲೈಕ್ 8, 12, ನಾ ಏನು ಹೇಳಿದೆ 64 ಚಾನಲ್ ಮಟ್ಟ ಮ್ಯಾಕ್ಸಿಮಮ್ ಇನ್ನೂ ಅದಾವೆ. ಅದನ್ನು ಲೈವ್ ಮಿಕ್ಸರ್ ಅಂತ ಹೇಳ್ತಾರೆ. ಸೊ ಫ್ಲೋ ಚಾರ್ಟ್ ಫಸ್ಟ್ ಮುಗಿಸೋಣ. ಸೊ ಸೋರ್ಸ್ ಮಿಕ್ಸರ್ ಆದ್ಮೇಲೆ ಕ್ರಾಸ್ ಓವರ್ ಆದ್ಮೇಲೆ ಆಂಪ್ಲಿಫೈಯರ್, ಆದ್ಮೇಲೆ ಔಟ್ಪುಟ್ ಸ್ಪೀಕರ್. ಓಕೆ, ದಿಸ್ ಇಸ್ ದ ಫ್ಲೋ ಚಾರ್ಟ್. ನಮ್ಮ ವೈರಿಂಗ್ ಈ ಥರ ಆಗಬೇಕು. ಫಸ್ಟ್ ಸೋರ್ಸ್ ಇರುತ್ತೆ. ಆ ಸೋರ್ಸ್ ಏನೂ ಇರ್ಬೋದು, ಮೈಕ್, ಲ್ಯಾಪ್ಟಾಪ್, ಫ್ಲೂಟ್, ಹಾರ್ಮೋನಿಯಂ, ತಬ್ಲಾ, ಡ್ರಮ್ ಸೆಟ್, ಏನು ಆ ಥರ ಅದನ್ನೆಲ್ಲ ಸೋರ್ಸ್ ಕರಿತೀವಿ. ಈ ಎಲ್ಲ ಸೋರ್ಸು ಎಷ್ಟು ನಮ್ಮ ಹತ್ರ ಸೋರ್ಸ್ ಇದೆ ಆ ಸೋರ್ಸ್ನ ನೋಡಿ ವಿ ವಿಲ್ ಫೀಡ್ ದೆಮ್ ಇನ್ ದ ಮಿಕ್ಸರ್. ಇವೆಲ್ಲ ನಾವು ಮಿಕ್ಸರಿಗೆ ಫೀಡ್ ಮಾಡ್ತೀವಿ. ಆ ಮಿಕ್ಸರಲ್ಲಿ ನಮಗೆ ಟೋಟಲ್ ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಬರುತ್ತೆ. ದಿಸ್ ಇಸ್ ಅ ನ್ಯೂ ಟರ್ಮ್, ಇದೆಲ್ಲರಿಗೆ ಹೊಸ ಶಬ್ದ. ಫ್ರೀಕ್ವೆನ್ಸಿ ಅಂದರೆ ಏನು, ಭಾಳ ಇಂಪಾರ್ಟೆಂಟ್. ಫ್ರೀಕ್ವೆನ್ಸಿ ಗೊತ್ತಿಲ್ಲ ಅಂದರೆ ನಿಮಗೆ ಸೌಂಡ್ ಸಿಸ್ಟಮೇ ಗೊತ್ತಿಲ್ಲ ಅಂತ ಹೇಳಿ ತಿಳ್ಕೊರಿ. ಫ್ರೀಕ್ವೆನ್ಸಿ ತಿಳಿಬೇಕು ಕಂಪಲ್ಸರಿ. ಸೊ ಫ್ರೀಕ್ವೆನ್ಸಿ, ಸೊ ವಿ ವಿಲ್ ಫೀಡ್. ಇಲ್ಲೇ ನಮ್ಮ ಹತ್ರ ಆಲ್ ಫ್ರೀಕ್ವೆನ್ಸಿ ಇರುತ್ತೆ. ಅಂದರೆ ವಿ ವಿಲ್ ಹ್ಯಾವ್ 20 Hz to 20 kHz. ಈ ಫ್ರೀಕ್ವೆನ್ಸಿನ ಡಿವೈಡ್ ಮಾಡಲಿಕ್ಕೆ ನಮ್ಮ ಹತ್ರ ಒಂದು ಡಿವೈಸ್ ಇದೆ, ಅದಕ್ಕೆ ನಾವು ಕ್ರಾಸ್ ಓವರ್ ಅಂತ ಹೇಳಿ ಕರಿತೀವಿ. ಓಕೆ, ಕ್ರಾಸ್ ಓವರಿನ ಕೆಲಸ ಏನಿದೆ, ಲೋ ಫ್ರೀಕ್ವೆನ್ಸಿ, ಮಿಡ್ ಫ್ರೀಕ್ವೆನ್ಸಿ, ಹೈ ಫ್ರೀಕ್ವೆನ್ಸಿ ಇದನ್ನು ಡಿವೈಡ್ ಮಾಡಿ ಕೊಡಲಿಕ್ಕೆ ಇದೇನು ಡಿವೈಡ್ ಮಾಡುತ್ತೆ ಆ ಪ್ರಾಡಕ್ಟ್ನ ನಾವು ಕ್ರಾಸ್ ಓವರ್ ಅಂತ ಹೇಳಿ ಕರಿತೀವಿ. ಕ್ರಾಸ್ ಓವರ್ದು ಏನು ಜಾಬ್ ಇದೆ, ಬೇಸ್ ಫ್ರೀಕ್ವೆನ್ಸಿ, ಲೋ ಫ್ರೀಕ್ವೆನ್ಸಿ ಅದೇ ಸೇಮ್, ಮಿಡ್ ಫ್ರೀಕ್ವೆನ್ಸಿ ಅಂದರೆ ನಮ್ಮ ವೋಕಲ್ ಫ್ರೀಕ್ವೆನ್ಸೀಸ್, ಆ್ಯಂಡ್ HF ಅಂದರೆ ಟ್ಯೂಟರ್ ಸೌಂಡ್, ಚನ್ ಏನು ಸೌಂಡ್ ಮಾಡುತ್ತೆ ಆ ಫ್ರೀಕ್ವೆನ್ಸೀಸ್ನ ಡಿವೈಡ್ ಮಾಡಿ ಕೊಡೋದಕ್ಕೆ ನಾವು ಕ್ರಾಸ್ ಓವರ್ ಅಂತ ಹೇಳಿ ಕರಿತೀವಿ. ಓಕೆ, ಆ ಕ್ರಾಸ್ ಓವರ್ನಾಗೂ 2 ಥರ ಇರುತ್ತೆ, ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್. ಅದನ್ನು ಫ್ಲೋ ಚಾರ್ಟ್ ಮುಗ್ದಿದ ಮ್ಯಾಗ ಫಸ್ಟ್ ಸೋರ್ಸ್ ಕಂಪ್ಲೀಟ್ ಆಗಿದ್ಮ್ಯಾಗ ವಿ ವಿಲ್ ಟೇಕ್ ಇಟ್ ಅಹೆಡ್. ಅದಾದ್ಮ್ಯಾಗ ಈ ಸಿಗ್ನಲ್, ಯಾವುದು ಸಿಗ್ನಲ್ ಇರಲಿ ಅದು ವೋಲ್ಟಲ್ಲಿ ಇರುತ್ತೆ, ಜಸ್ಟ್ ಮಿಲಿವೋಲ್ಟ್. ಆ ಮಿಲಿವೋಲ್ಟ್ನ DC ವೋಲ್ಟೇಜಲ್ಲಿ ಕನ್ವರ್ಟ್ ಮಾಡೋದು ಡಿವೈಸ್ನ ನಾವು ಆ್ಯಂಪ್ಲಿಫೈರ್ ಅಂತ ಹೇಳಿ ಕರಿತೀವಿ. ಆ್ಯಂಪ್ಲಿಫೈರ್ ಏನು ಮಾಡುತ್ತೆ, ಒಂದು ಸಣ್ಣ ಸಿಗ್ನಲ್ನ ಜಾಸ್ತಿ ಮಾಡಿ ಕೊಡೋದು. ಸಿಂಪಲ್, ಈಸಿ. ಆ್ಯಂಪ್ಲಿಫೈರ್ ಕೆಲಸ ಏನಿದೆ, ಸಣ್ಣ ಸಿಗ್ನಲ್ನ ದೊಡ್ಡ ಸಿಗ್ನಲ್ಲಿಗೆ ಕನ್ವರ್ಟ್ ಮಾಡಿ ಕೊಡೋದು. ಓಕೆ, ಸೊ ಆ್ಯಂಪ್ಲಿಫೈರ್, ಅಲ್ಲಿಂದ ನಮ್ಮದು ಔಟ್ಪುಟ್ ಸ್ಪೀಕರ್ ಕನೆಕ್ಟ್ ಮಾಡ್ತೀವಿ. ಸೊ ಈ ಡಿಸ್ಕಷನ್ನಲ್ಲಿ ನಿಮಗೆ ಕೆಲವು ಸ್ಮಾಲ್ ಟರ್ಮ್ಸ್ ಗೊತ್ತಿರಬೇಕು. ಲೆವೆಲ್ ಬಗ್ಗೆ ಮಾತಾಡ್ತೀವಿ, ಸೌಂಡ್, ಪ್ರೆಷರ್, ಲೆವೆಲ್, SPL ಇದರ ಬಗ್ಗೆ ಮಾತಾಡ್ತೀವಿ. ನಾವು ಎಲ್ಲರೂ ಮಾತಾಡೋ ಟೈಮಿಗೆ SPL ಅಂತ ಹೇಳ್ತೀವಿ. SPL ಅಂದರೆ ಏನು, ಫಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೌಂಡ್ ಪ್ರೆಷರ್ ಲೆವೆಲ್ ಅಂದರೆ ನೋಡಿ, ಭಾಳ ಜನ ಅಂತಾರೆ, ಸರ್ ನನಗೆ ಒಂದು ಬಾಕ್ಸಲ್ಲಿ 2000 ವ್ಯಾಟ್ ಸ್ಪೀಕರ್ ಬೇಕು, 4000 ವ್ಯಾಟ್ ಸ್ಪೀಕರ್ ಬೇಕು, 8000 ವ್ಯಾಟ್ ಸ್ಪೀಕರ್ ಬೇಕು. ನೀವು ಯಾವುದು ಬಾಕ್ಸಲ್ಲಿ ಎಷ್ಟು ವ್ಯಾಟ್ ಸ್ಪೀಕರ್ ಹಾಕಿ, ಇಂಪಾರ್ಟೆಂಟ್ ಏನಿದೆ ಆ ಬಾಕ್ಸು ಎಷ್ಟು SPL ತೆಗಿಯುತ್ತೆ, ಎಷ್ಟು ಸೌಂಡ್ ಪ್ರೆಷರ್ ಲೆವೆಲ್ ತೆಗಿಯುತ್ತೆ. ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್.
ಭಾಳ ಜನ ಏನು ತಿಳ್ಕೊಂಡಿದ್ದಾರೆ, ವ್ಯಾಟ್ಸ್ನ ಎಲ್ಲಕ್ಕಿಂತ ಇಂಪಾರ್ಟೆಂಟ್, ಎಷ್ಟು ವ್ಯಾಟ್ಸ್ ಇರುತ್ತೆ ಅಷ್ಟೇ ಔಟ್ಪುಟ್ ಬರುತ್ತೆ. ನೋ, ಆ ಥರ ವರ್ಕ್ ಆಗಲ್ಲ. ನಾನು 10,000 ವ್ಯಾಟ್ ಸ್ಪೀಕರ್ ತೆಗೆದು ಸೌಂಡ್ ತೆಗಿತೀನಿ ಅಂದರೆ ಇಲ್ಲ, ಆ ಥರ ತೆಗಿಲಿಕ್ಕೆ ಆಗಲ್ಲ ನಿಮಗೆ. ಸೊ ಇಂಪಾರ್ಟೆಂಟ್ ಇದೆ, ಇದು SPL ಹೆಂಗೆ ಜನ್ರೇಟ್ ಆಗತ್ತಂದರೆ, ನಿಮ್ಮ ಬಾಕ್ಸಲ್ಲಿ ನೀವು ಯಾವ ಥರ ಸ್ಪೀಕರ್ ಹಾಕಿರಿ, ಆ ಸ್ಪೀಕರಿಂದ ವೆಂಟಿಲೇಷನ್ ಯಾವ ಥರ ಇದೆ, ಅದರ ಒಳಗೆ ಹೆಂಗೆ ಆ್ಯಂಪ್ಲಿಫೈ ಆಗ್ತಾ ಇದೆ, ಆ್ಯಂಪ್ಲಿಫೈ ಆಗಿ ಏನು ಔಟ್ಪುಟ್ ಬರ್ತಾ ಇದೆ ಅದನ್ನು ನಾವು SPL ಅಂತ ಹೇಳಿ ಕರಿತೀವಿ. ಈ SPL ಜನ್ರೇಟ್ ಮಾಡಲಿಕ್ಕೆ ವಿ ನೀಡ್ ಆ್ಯನ್ ಆ್ಯಂಪ್ಲಿಫೈಯರ್ ಟು ಸ್ಪೀಕರ್. ಅಲ್ಲಿಂದ ಎಷ್ಟು SPL ಜನ್ರೇಟ್ ಆಗುತ್ತೆ, ಸೌಂಡ್ ಪ್ರೆಷರ್ ಲೆವೆಲ್ ಜನ್ರೇಟ್ ಆಗುತ್ತೆ. ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್, ವ್ಯಾಟೇಜ್ ಇಂಪಾರ್ಟೆಂಟ್ ಇಲ್ಲ. ಓಕೆ, ಆ್ಯಂಡ್ ಇದರಲ್ಲಿ ನೆಕ್ಸ್ಟ್ ಟಾಪಿಕ್ ಏನು ಬರುತ್ತೆ ವಿಲ್ ಬಿ ಇಂಪೆಡೆನ್ಸ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಸೌಂಡ್ ಸಿಸ್ಟಮ್ ಬಿಸ್ನೆಸ್ ಮಾಡಬೇಕಂದ್ರೆ ಫಸ್ಟ್ ನಿಮಗೆ ಫ್ರೀಕ್ವೆನ್ಸಿ ಗೊತ್ತಿರಬೇಕು. ಫ್ರೀಕ್ವೆನ್ಸಿ ಅಂದರೆ ಗೊತ್ತಿಲ್ಲ ಅಂದರೆ ಸೌಂಡ್ ಸಿಸ್ಟಮ್ ಬಿಸ್ನೆಸ್ ಮಾಡೋದು ಭಾಳ ಕಷ್ಟ. ಯು ಹ್ಯಾವ್ ಟು ಲರ್ನ್ ವಾಟ್ ಈಸ್ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಅಂದರೆ ಏನು, ಫ್ರೀಕ್ವೆನ್ಸಿ ಹೆಂಗೆ ಯೂಸ್ ಆಗುತ್ತೆ ಸೌಂಡ್ ಸಿಸ್ಟಮಲ್ಲಿ, ಅದು ನೋಡೋದು ಇಂಪಾರ್ಟೆಂಟ್. ಸೆಕೆಂಡ್, ಇಂಪೆಡೆನ್ಸ್. ಇಂಪೆಡೆನ್ಸ್ ಅಂದರೆ ಏನು, ರೆಸಿಸ್ಟೆನ್ಸ್ ಅಂದರೆ ಏನು, ಇಂಪೆಡೆನ್ಸ್ ಯಾಕೆ ಯೂಸ್ ಆಗತ್ತೆ ನೋಡ್ರಿ. ಭಾಳ ಜನ ಏನು ಮಾಡ್ತಾರೆ, ಈಗ ಸೌಂಡ್ ಸಿಸ್ಟಮ್ ಮಾಡಿಕೊಡ್ತಾರೆ, ಬಟ್ ನಿಮ್ಮ ಸೆಟ್ಟಿಂಗ್ ಮಾಡಿ ಕೊಡಬೇಕಂದ್ರೆ 10,000 ಕೊಡ್ರಿ, 15,000 ಕೊಡ್ರಿ, 20,000 ಕೊಡ್ರಿ ಅಂತ ಹೇಳಿ ಕೇಳ್ತಾರೆ. ಓಕೆ, ಬಟ್ ದಿಸ್ ಈಸ್ ವೆರಿ ಸಿಂಪಲ್. ನಿಮಗೆ ಫ್ರೀಕ್ವೆನ್ಸಿ, ಇಂಪೆಡೆನ್ಸ್, ಓಕೆ, ಆ್ಯಂಪ್ಲಿಫೈಯರ್ ಪವರ್, ಈ 3 ಬಗ್ಗೆ ನಿಮಗೆ ನಾಲೆಜ್ ಇದ್ದರೆ, ಇದು ಏನಿದೆ ಅಂತ ಹೇಳಿ ಗೊತ್ತಿದ್ರೆ ನೀವು ಸೌಂಡ್ ಸಿಸ್ಟಮ್ ಬಿಸ್ನೆಸ್ ಈಸಿಯಾಗಿ ಮಾಡ್ಬೋದು. ಫ್ರೀಕ್ವೆನ್ಸಿ ನಿಮಗೆ ಗೊತ್ತಿದ್ರೆ ಈಸಿಲಿ ಮಾಡ್ಬೋದು. ಇಂಪೆಡೆನ್ಸ್ ಅಂದರೆ ಏನು ಅಂದರೆ ಬಾಕ್ಸಿನ ಕನೆಕ್ಷನ್ ಯಾವ ಥರ ಆಗಬೇಕು. ಭಾಳ ಜನ ಏನು ತಿಳ್ಕೊತಾರೆ, 10,000 ವ್ಯಾಟಿನ ಆ್ಯಂಪ್ಲಿಫೈಯರ್ ತೊಗೊಂಡ್ರೆ ನಾನು 10,000 ವ್ಯಾಟ್ ಬಾಕ್ಸ್ ಸ್ಪೀಕರ್ ಹಚ್ಬೋದು ಅಂತ ತಿಳ್ಕೊತೀನಿ. ಆ ಥರ ಕೆಲಸ ಆಗಲ್ಲ ಸರ್. ಪ್ರತಿ ಆ್ಯಂಪ್ಲಿಫೈಯರ್ 10,000 ವ್ಯಾಟ್ ಅಂತ ಬರೆದಿದ್ರೆ 10,000 ವ್ಯಾಟ್ ಕೊಡಲ್ಲ. ಅದರದ್ದು ಇಂಪೆಡೆನ್ಸಲ್ಲಿ ಪ್ರತಿ ಇಂಪೆಡೆನ್ಸ್ 8 ಓಮ್ಸಿಗೆ ಅದರದ್ದು ಔಟ್ಪುಟ್ ಬೇರೆ ಇರುತ್ತೆ, 4 ಓಮ್ಸಿಗೆ ಬೇರೆ ಇರುತ್ತೆ, 2 ಓಮ್ಸಿಗೆ ಬೇರೆ ಇರುತ್ತೆ. ಸೊ ಇವೆಲ್ಲ ನಾವು ಫರ್ದರ್ ಟಾಪಿಕ್ಸಲ್ಲಿ ತೊಗೊಳ್ಳೋಣ. ಫ್ಲೋ ಚಾರ್ಟ್ ನೀವು ನೋಡಿರಿ. ಸೊ ವಿ ವಿಲ್ ಸ್ಟಾರ್ಟ್ ವಿತ್ ಸೋರ್ಸ್. ಫಸ್ಟ್ ಹೇಮಂತ್, ವಿ ವಿಲ್ ಸ್ಟಾರ್ಟ್ ವಿತ್ ಯೋರ್ ಟಾಪಿಕ್. ರಘು ಹೊರಗೆ ಹೋಗಿದ್ದಾನೆ. ಸೊ ಫಸ್ಟ್ ಹೇಮಂತ್ ತೋತಾನ ಪವರ್ ಅಂದರೆ ಏನು. ಇಲ್ಲಿವರೆಗೂ ಎಲ್ಲರಿಗೂ ಕ್ಲಿಯರ್ ಇದೆ? ಏನು ಕ್ವಶನ್ ಇದ್ದರೆ ಕೇಳಲಿಕ್ಕಿದ್ರೆ ಪ್ಲೀಸ್ ಕೇಳಿ. ನಾನು ಸುಮ್ಮನೆ ಏನು ನಾಲೆಜ್ ಇಲ್ಲ, ನಾನು ಬಂದೆ ಸರ್ ಕಡೆ, ಸರ್ ಹಿಂಗೆ ಅಮೌಂಟ್ ಐತೆ ನನ್ನ ಕಡೆ, ನಂಗೆ DJ ಬೇಕು. ಜಸ್ಟ್ ನಂಗೆ ಏನು ನಾಲೆಜ್ ಇಲ್ಲ. ಸ್ಪೀಕರ್ ಹೆಂಗೆ ಚೂಸ್ ಮಾಡ್ಬೇಕಾ ಗೊತ್ತಿಲ್ಲ, ಆ್ಯಂಪ್ಲಿಫೈರ್ ಹೆಂಗೆ ಇರ್ತೈತಿ ಗೊತ್ತಿಲ್ಲ, ಮಿಕ್ಸರ್ ಅಂದ್ರನ್ನ ಗೊತ್ತಿರಲಿಲ್ಲ. ಜಸ್ಟ್ ನಂಗೆ DJ ಬೇಕು, ಹಿಂಗೆ ಬಂದಿದ್ದೆ. ಸರ್ ಒಂದು ಮಾತಂದ್ರೆ ಗೊತ್ತಿಲ್ಲ ಅಂದ್ರೆ ಮಾಡಬೇಡ, ಗೊತ್ತಿಲ್ಲ ಅಂತ ಮಾಡಬೇಡ, ಕಳಿಸ್ಬಿಟ್ರೆ ಹೊರಗೆ ಹೋದೆ. ನಾನು ಆಲ್ಮೋಸ್ಟ್ ಅರ್ಧ ದಾರಿಗೆ ಹೋಗಿದ್ದೆ. ಇಲ್ಲಿ ನಾನು ನಮ್ಮ ಫಾದರ್ ಕರ್ಕೊಂಬಂದಿದ್ದೆ. ಅವ್ರು ಅಮೌಂಟ್ ಕೊಡು, ಅವರಲ್ಲ, ನೀನು ಸಣ್ಣವಿದ್ದೆ ಅವಾಗ, ನನಗೆ 18 ವರ್ಷ. ಜಸ್ಟ್ ನಾನು ಎದಕ್ಕೆ ಹೇಳತ್ತೀನಿ ಅಂದ್ರೆ ಹೆಂಗೆ ಸ್ಟೋರಿ ಸ್ಟಾರ್ಟ್ ಆಗ್ತಾವೆ ಒಬ್ಬೊಬ್ಬರ್ಲಿಂತ್ರ. ಒಬ್ಬೊಬ್ಬರು ರೊಕ್ಕ ಐತಿ ಅಂತ ಮಾಡ್ತಾರೆ, ಒಬ್ಬೊಬ್ಬರು ಮಾಡ್ಬೇಕು, DJ ಮಾಡ್ಬೇಕು. ನಾನು ತಲೆಯಾಗಿರ್ತೈತೆ ಅವ್ರಿಗೆ ಕ್ರೇಜ್, ಹಂಗೆ ಮಾಡ್ತಾರೆ. ಸ್ವಲ್ಪ ಮಂದಿ ನೀಡ್ ಇರ್ತೈತೆ ಅವರಿಗೆ, ನಾ ದುಡಿಬೇಕು, ಏನೋ ಮಾಡ್ಬೇಕು, ಬೆಳಿಬೇಕು, ಅದ್ರ ಸಂಬಂಧ ಮಾಡ್ಬೇಕು. ಸೊ ನನ್ನ ಸ್ಟೋರಿ ಹೆಂಗಾದ ಅದನ್ನ ಹೇಳ್ತೀನಿ. ಯಾಕಂದ್ರೆ ನನ್ನ ಫಾದರ್ ಕರ್ಕೊಂಬಂದೆ, ಹಿಂಗೆ ರೊಕ್ಕ ಐತಿ ಮಾಡ್ಬೇಕು, ಆಯ್ತು. ಅವರು ಆಯ್ತು ನೀ ಏನು ಮಾಡ್ತೀವಿ ಮಾಡಪ್ಪ ಅಂತಂದು ಬಂದುಬಿಟ್ರು ನನ್ನ ಜೊತೆ. ಇಲ್ಲಿ ರೊಕ್ಕ ತೊಗೊಂಡು ಬಂದೆ. ಸರಿಗೆ ಹೇಳಿದೆ, ಹಿಂಗೆ ಸರ್ ನನ್ನ ಕಡೆ ರೊಕ್ಕ ಐತಿ, ನಾ DJ ಮಾಡ್ಬೇಕಂತ. ಗೊತ್ತಿಲ್ಲ ಅಂದ್ರೆ ಮಾಡಬೇಡ ಅಂತ ಅಂದ್ಬಿಟ್ಟು ಫುಲ್ಲ ಶೂಟ್. ಅವ್ರಿಗೆ ಗೊತ್ತೈತಲ್ಲ ಎಷ್ಟು ಕ್ಲಿಯರಾಗಿ ಮಾತಾಡ್ತಾರೆ, ಗೊತ್ತೈತಿ. ಹೋಗ್ಬಿಟ್ಟೆ ನಾ ಹೊರಗೆ ಆಲ್ಮೋಸ್ಟ್. ಮತ್ತೆ ಕರೆದ್ರೆ ನಿಂಗೆಲ್ಲ ಹೇಳ್ಕೊಡ್ತೀನಿ, ಎಲ್ಲ ಮಾಡಿಸ್ತೀನಿ, ಇಲ್ಲ ಅಂಗಡಿಯಾಗಾರ ಟ್ರೈನಿಂಗ್ ತೊಗೋ, ಎಲ್ಲನೂ ತಿಳಿಸ್ತೀನಿ, ಆಮೇಲೆ ತೊಗೋ ಅಂತಂದ್ರೆ. ಲಿಟ್ರಲಿ 4 ತಿಂಗಳು ಅಂಗಡಿಯಾಗ ಕೆಲಸ ಮಾಡೀನಿ. ಕೆಲಸ ಅಂದ್ರೆ ಕೆಲಸ ಅಲ್ಲ, ನಂದು ಟ್ರೈನಿಂಗ್ ಪೀರಿಯಡ್ ಇದೆ 4 ತಿಂಗಳು ಅಂಗಡಿ ಒಳಗೆ. ಸೊ ಒಬ್ಬೊಬ್ಬರು ಒಂದೊಂದು ಹೇಳ್ಕೊಡೋರು. ಆರಿಫಣ್ಣ ಆ್ಯಂಪ್ಲಿಫೈರ್ಸ್ ಬಗ್ಗೆ ಹೇಳ್ಕೊಡವ, ಸಂತೋಣ ಕೇಬಲ್ ಹಿಂಗೆ ಜೋಡಿಸ್ಬೇಕು, ಹಿಂಗೆ ಎಲ್ಲ ಸಂತೋಣ ಹೇಳ್ಕೊಡೋ. ಸರ್ ಕ್ರಾಸ್ ಓವರ್ ಬಗ್ಗೆ, ಮಿಕ್ಸರ್ ಬಗ್ಗೆ ಹೇಳ್ಕೊಡೋರು. ಒಂದೊಂದು ದಿನ ಒಬ್ಬೊಬ್ರ ಜೊತೆ ಅಡ್ಡಾಡೆ ನಾನು. ಈಗ ದೊಡ್ಡ ಸೌಂಡ್ದವ್ರು ಸ್ಟ್ಯಾನ್ಲಿ ಅಣ್ಣ ಗೊತ್ತಾ, ಅವ್ರ ಜೊತೆ ಒಂದಿನ ಬಿಡೋರು, ಹೋಗಿ ಅವ್ರ ಜೊತೆ ಅವ್ರು ಏನು ಮಾಡ್ತಾರೆ ನೋಡ್ಕೊಂಡ, ಹೋಗಿ ಅವ್ರ ಜೊತೆ ಅಡ್ಡಾಡೋದು, ಅವ್ರದ್ದು ಏನೇನು ಮಾಡ್ತಾರೆ, ಏನೇನು ಕನೆಕ್ಷನ್ ಯಾವ ಟೈಪ್ ಮಾಡ್ತಾರೆ, ಕಸ್ಟಮರ್ ಜೊತೆ ಹೆಂಗೆ ಮಾತಾಡ್ತಾರೆ, ಇದನ್ನೆಲ್ಲ ತಿಳ್ಕೊಂಡ್ಮೇಲೆ ನಾನು ಈ ಫೀಲ್ಡಿಗೆ ಬಂದಿದ್ದೆ. ಆಮೇಲೆ 4 ತಿಂಗಳಾದಮೇಲೆ ನಮ್ಮ ಪಪ್ಪಾಗ ಕರೆಸಿದ್ರು, ಹಿಂಗೆ ನಿಮ್ಮ ಹುಡುಗ ಎಲ್ಲ ಗೊತ್ತಾಗೈತಿ, ಈಗ ಎಲ್ಲ ಕಲ್ಕೊಂಡು ನಾನು
ರೆಡಿ ಅದಾನ ಮಾಡಕ್ಕೆ ಅವ್ನು ಇವ್ರು ಹೇಳಿದ ಮೇಲೆ ನಮ್ಮ ಫಾದರ್ ನಂಗೆ ರೊಕ್ಕ ಕೊಟ್ಟು ಸಿಸ್ಟಮ್ ಕೊಡ್ಸಿ. ಇಂಥ ಸ್ಟೋರೀಸ್ ಹಿಂಗೆ ಭಾಳ ಅದಾವೆ. ಲೈಕ್ ಒಬ್ಬೊಬ್ರಿಗೆ ಒಂದೊಂದು ರೀಸನ್ ಐತಿ ಮಾಡಕ್ಕೆ. ಹೌದಾ? ಇವರು ಸ್ಟಾರ್ಟ್ ಮಾಡೋಕೆ ಒಂದು ರೀಸನ್ ಐತಿ, ನೀವು ಸ್ಟಾರ್ಟ್ ಮಾಡೋಕೆ ಒಂದು ರೀಸನ್ ಐತಿ. ಹೌದಿಲ್ಲ? ಹಂಗೆ ನಂದು ಸ್ಟೋರಿ ಹಂಗೆ ಸ್ಟಾರ್ಟ್ ಆಯ್ತು. ಸೊ ಅದು ಬಿಡ್ರಿ, ಟಾಪಿಕ್ಗೆ ಬರೋಣ. ಈಗ ಡಿ ಜೆ ನೀವು ಎಷ್ಟೋ ಲಕ್ಷ ಕೊಟ್ಟು ತಗೋರಿ, 50,000 ತಗೋರಿ, 50 ಲಕ್ಷ ತಗೋರಿ, ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನೈತಿ? ಪವರ್. ಕರೆಂಟ್ ಇಲ್ಲ ಅಂದ್ರೆ ನೀವು ಎಷ್ಟು ಲಕ್ಷ ತಗೋರಿ ಯೂಸ್ ಇಲ್ಲ. ಕರೆಂಟ್ ಇದ್ರೆ ಮುಂದೆ ನಾವು ಕರೆಂಟ್ ಹೇಳ್ತೀವಿ. ಆ್ಯಕ್ಚುಲಿ ಅದು ವರ್ಡ್ ಪವರ್, ಪವರ್ ಅಂತ ಕರಿಬೇಕಾದ್ರೆ ಆ್ಯಕ್ಚುಲಿ. ಪವರ್. ಈಗ ಒಂದೇನೋ ಸಿಸ್ಟಮ್ ಐತಿ, ಅದ್ರ ಬಗ್ಗೆ ಲೋಡ್ ಎಷ್ಟೈತಿ ಏನು ಗೊತ್ತಿರಲಾರ, ಇದೇ ಜನರೇಟರ್ ಬೇಕಂತ ಹೆಂಗೆ ಚೂಸ್ ಮಾಡ್ತೀರಿ? ಎರಡ ಸ್ಪೀಕರ್ ಐತಿ ನಮ್ಮ ಕಡೆ, ದೊಡ್ಡ ಜನರೇಟರ್ ಸಿಗ್ಬೋದು, ಸಣ್ಣ ಜನರೇಟರ್ ಸಿಗ್ಬೋದು. ಇದೇ ಜನರೇಟರ್ ಬೇಕಂತ ಹೆಂಗೆ ಚೂಸ್ ಮಾಡ್ತೀರಿ? ಆ್ಯಂಪ್ಲಿಫೈರ್ನಾಗ ಏನಿರ್ತೈತಿ? ವ್ಯಾಟ್. ಕರೆಕ್ಟ್. ಒಂದು ಈ ಆ್ಯಂಪ್ಲಿಫೈರ್ ತೊಗೊಂಡಿರಿ ಅಂದಮೇಲೆ ಸರ್ ಹೇಳಿದ್ರೆ ಈಗ 10,000 ವ್ಯಾಟ್ ಆ್ಯಂಪ್ಲಿಫೈರ್ ಐತಿ, ಅದು ಪ್ರಾಪರ್ 10,000 ಇರೋಂಗಿಲ್ಲ. ಅದಕ್ಕೆ ಇಮೇಲ್ನಾಗ ಇಷ್ಟಿಷ್ಟು ತೆಗಿತೈತಿ. ಅದ್ರ ಮ್ಯಾಗ ಒಂದು ಆ್ಯಂಪ್ಲಿಫೈರ್ದು ಲೋಡ್ ಸಿಕ್ತು ನಿಮಗೆ, ತಿಳಿತಾ? ಬರೀ ಬೇಸಿಂದ ಇದು. ಆಮೇಲೆ ಟಾಪಿಗೆ ಒಂದು ಆ್ಯಂಪ್ಲಿಫೈರ್ ಹಾಕ್ತೀರಿ. ಟಾಪಿಗೆ ಅಂದ್ರೆ ಏನು ಲೈನರೇ, JBL ಏನೋ ಈ ಟೈಪ್ ಹಾಕ್ತೀರಿ, ಇಲ್ಲ ಈ ಲೈನರೇ ಹಾಕ್ತೀರಿ, ಅದಕ್ಕೆ ಒಂದು ಆ್ಯಂಪ್ಲಿಫೈರ್ ಹಾಕ್ತೀರಿ, ಅದ್ರದ್ದು ಲೋಡ್ ಕ್ಯಾಲ್ಕುಲೇಟ್ ಮಾಡ್ಕೊತೀರಿ. ಸೊ ಈ ಬೇಸಿನ್ ಆ್ಯಂಪ್ಲಿಫೈರ್ ಇಷ್ಟು ಬರತೈತಿ, ಟಾಪಿನ ಆ್ಯಂಪ್ಲಿಫೈರ್ ಇಷ್ಟಿಷ್ಟು ಬರತೈತಿ. ಅದನ್ನು ಬಿಟ್ಟು ಎಕ್ಸ್ಟ್ರಾ ಇರ್ತಾವೆ. ಮಿಕ್ಸರು ಅದಕ್ಕೂ ಪವರ್ ಇರ್ತೈತಿ, ಅದಕ್ಕೂ ಲೋಡ್ ಇರ್ತೈತಿ. ಕ್ರಾಸರ್ಗೂ ಸಣ್ಣ ಸಣ್ಣವು. ಆ್ಯಂಪ್ಲಿಫೈರ್ ನಮ್ದು ಮೇಜರ್, ಇವು ಸಣ್ಣ ಪುಟ್ಟ ಎಲ್ಲ ಅವು ಮ್ಯಾಟ್ರ್ ಆಗ್ತೈತಿ. ಓಕೆ, ಇದಕ್ಕೆ ಒಂದು 50 ವ್ಯಾಟ್ ಬೇಕು, ಕ್ರಾಸೋರಿಗೆ ಒಂದು 100 ವ್ಯಾಟ್ ಬೇಕು. LED ಹಾಕಿರ್ತೀರಿ, ಮೊಬೈಲ್ ಚಾರ್ಜರ್ ಹಾಕಿರ್ತೀರಿ, ಲ್ಯಾಪ್ಟಾಪ್ ಚಾರ್ಜರ್ ಹಾಕಿರ್ತೀರಿ, ಇವೆಲ್ಲನೂ ಕನ್ಸಿಡರ್ ಮಾಡ್ಬೇಕು. ಅದ್ರ ಮ್ಯಾಗ ಇಷ್ಟು ನಿಮ್ಮದು ಲೋಡ್, ಪರ್ಟಿಕ್ಯುಲರ್ ಲೋಡ್ ಇಷ್ಟ ಆತಪ್ಪ. ಬೇಸ್ ಎಕ್ಸಾಂಪಲ್, ಬೇಸ್ ನಿಮ್ದು 6,000 ವ್ಯಾಟ್ ಆ್ಯಂಪ್ಲಿಫೈರ್ ಐತೆ ಅನ್ಕೊಂಡು, ಬೇಸಿನ ಆ್ಯಂಪ್ಲಿಫೈರ್ ನಿಮ್ದು ಟೋಟಲ್ ಲೋಡ್ ಇಷ್ಟು ಬರತೈತಿ ಬೇಸಿಂದ. ಓಕೆ, ನೆಕ್ಸ್ಟ್ ಟಾಪಿಂದ 4,000 ವ್ಯಾಟ್ ಹಿಡಿತೀನಿ, 4,000 ವ್ಯಾಟ್ ಟಾಪಿಂದ ಇದು. ಓಕೆ, ಮಿಕ್ಸರ್ ಒಂದು 100 ವ್ಯಾಟ್ ಇಟ್ಕೊರಿ. ಕ್ರಾಸ್ ಓವರ್ 100 ವ್ಯಾಟ್. ನಿಮ್ದು ಚಾರ್ಜರ್ ಒಂದು 4 LED ಅದು ಇದು ಹಿಡ್ಕೊಂಡ್ರೆ 1,000 ವ್ಯಾಟ್ ಹಿಡ್ಕೊರಿ. ಎಷ್ಟಾಯ್ತು? ಇಷ್ಟು ನಿಮ್ದು ಲೋಡ್ ಆಯ್ತು. ಇದೇನೆಲ್ಲ ಇದೇನಿದೆ? ಇವೆಲ್ಲ ಏನಿವು? ವ್ಯಾಟ್ ಅಲ್ಲ ಪಕ್ಕ? ಇಷ್ಟು ವ್ಯಾಟ್ ಆಯ್ತು ನಿಮ್ದು. ಇಷ್ಟು ವ್ಯಾಟ್ ಐತಿ ಅಂದ್ರೆ ನಿಮ್ಗೆ ಜನ್ರೇಟರ್ ಇದ್ರ ಮ್ಯಾಗ ನೀವು ಚೂಸ್ ಮಾಡ್ಬೇಕು. ನಿಮ್ದು ಲೋಡ್ ಇಷ್ಟು ಐತಿಪ್ಪ ಅಂದ್ರೆ ಇಂಟು 150%. ಇದೆ ನಿಮ್ದು 100% ಅನ್ಕೋರಿ. ಇದೆ ನಿಮ್ದು 100% ಲೋಡ್ ಇದೆ, ಇಂಟು 150% ಅಂದ್ರೆ ಇದ್ರದ್ದು ಅರ್ಧ ತೊಗೋಬೇಕು ನೀವು. ಇನ್ನು ಇದ್ರದ್ದು ಅರ್ಧ ಆ್ಯಡ್ ಮಾಡ್ಬೇಕು. ಇದರ ಅರ್ಧ ಎಷ್ಟಾಕೈತಿ? ಕರೆಕ್ಟ್? 5,000. ಇದ್ರದ್ದು ಅರ್ಧ ಇದು ನಿಮ್ದು ಆ್ಯಕ್ಚುಲ್ ಲೋಡ್. ಇದು ಸೇಫ್ಟಿ ಮೆಜರ್ ಅಂತಾರೆ ಇದಕ್ಕೆ. ಅಂದರೆ ಎಕ್ಸ್ಟ್ರಾ ತೊಗೋಬೇಕು ನೀವು ಇದು. ಈಗ ಇಷ್ಟ ತೊಗೊಂಡು ಇದ್ರದ ಜನರೇಟರ್ ತೊಗೊಂಡ್ರೆ, ಈಗ ಒಂದು ಹೇಳ್ತೀನಿ ಪರ್ಟಿಕ್ಯುಲರ್ ಒಂದು ಜನರೇಟರ್. ಈಗ ಆ್ಯಂಪ್ಲಿಫೈರ್ ಹೆಂಗೆ 10,000 ಇದ್ದು 10,000 ಕೊಡೋಂಗಿಲ್ಲಲ್ಲ, ಜನ್ರೇಟ್ರನ್ನು 40 KV 60 KV ಹೇಳ್ತಾರಲ್ಲ, ಅಷ್ಟು ಇರಂಗಿಲ್ಲ ಅದು. ಅದ್ರದ್ದು ಮ್ಯಾಕ್ಸಿಮಮ್ ಲೋಡ್ ಅದು. ನೀವು ಮ್ಯಾಕ್ಸಿಮಮ್ ಲೋಡ್ ತೆಗೋಕೆ ಆಗಂಗೇ ಇಲ್ಲ. ಓಕೆ, ಲೋಡ್ ಹೆಂಗೆ ಕೊಡ್ತೀರಿ ಅದ್ರ ಮ್ಯಾಗೆ ಡಿಪೆಂಡ್ ಆಗ್ತೈತಿ. ಈಗ 40 KV ಜನರೇಟರ್ ನೀವು ತೊಗೊಂಡಿರಿ ಅಂದ್ರೆ ಅದು 40 KV ಜನರೇಟರ್ 40 KV ಪವರ್ ಕೊಡೋಂಗಿಲ್ಲ, ಕಮ್ಮಿನ ಕೊಡ್ತೈತಿ. ಸೊ ಅದ್ರ ಸಲುವಾಗಿ ನೀವು ಅರ್ಧ ಜಾಸ್ತಿನ ತೊಗೋಬೇಕು. ನಿಮ್ದು ಟೋಟಲ್ ಇದು ಟೋಟಲ್ ವ್ಯಾಟೇಜ್. ಇದ್ರ ಮ್ಯಾಗ ನೀವು ಜನರೇಟರ್ ಸೆಲೆಕ್ಟ್ ಮಾಡ್ಬೇಕು. ಎಷ್ಟಾಗ್ತಿದೆ? ಆಲ್ಮೋಸ್ಟ್ 17 KVA. ನಿಮ್ಗೆ 17 KVA ಅಂದ್ರೆ 17 KVA ಜನರೇಟರ್ ಸಿಗಂಗಿಲ್ಲ ಹೇಳತ್ತೀನಿ. ಈಗ ನಿಮ್ದು 18 KVA ಆಯ್ತು, 18 KVA ಜನರೇಟರ್ ಸಿಗಂಗಿಲ್ಲ. 20 KVA ಅದು ಬಿಟ್ಟರೆ 25, 30, 40 ಹಂಗಿರ್ತೈತಿ. ಸೊ ಇದ್ರ ನೆಕ್ಸ್ಟ್ ಜನರೇಟರ್ ಏನು ಬಂತ? 20 KVA ಜನರೇಟರ್ ಬೇಕು. 20 KVA 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 20 KVA
ಜನರೇಟರ್ ಹಿಂಗೆ ಚೂಸ್ ಮಾಡ್ಬೇಕು. ಯಾವುದೋ ಸಿಸ್ಟಮಿಗೆ ಯಾವುದೋ ಜನರೇಟರ್ ಹಾಕಿದ್ರೆ ಬರಂಗಿಲ್ಲ. ಈಗ ಸರ್ ಹೇಳಿದ್ರು ನೋಡಿ ಹೆಂಗೆ, ನಾ ಸೌಂಡ ಬಿಟ್ಟಿಲ್ಲ ಹಾರೈತ್ರಿ ಸ್ಪೀಕರ್ ಅಂತ ಹೇಳ್ತಾರೆ. ಯಾಕೆ? ಜನರೇಟರ್ ಕಮ್ಮಿ ಆಗಿರ್ತೈತಿ. 6 ಬೇಸ್ ಆ ಟಾಪ್ ಕಟ್ಟಿ 20 kV ಜನರೇಟರ್ನಾಗ ಹಚ್ಚಂದ್ರೆ ಪವರ್ ಸಾಲ್ಬೇಕಲ್ಲ. ಅದು ಜನರೇಟರ್ ಓವರ್ಲೋಡ್ ಆಗ್ತೈತಿ, ಹೀಟ್ ಆಗ್ತೈತಿ, ವೋಲ್ಟೇಜ್ ಭಾಳ ಆಗ್ತೈತಿ, ಆಂಪ್ಲಿಫೈರ್ ಹೀಟಾಗಿ ಸುಡ್ತೈತಿ. ಮತ್ತು ಸುಡಬೇಕಾ ಕೇಳ? ಅದಕ್ಕೆ ಥೆರಟಿಕಲ್ ಈಗ ನಿಮಗೆ ಇಷ್ಟು ಕರೆದ ಹೇಳೋದಕ್ಕೆ ರೀಸನ್ ಅದ. ಈಗ ಎಲ್ಲರೂ ಮಾಡ್ತಾರಂತಂದು ಮಾಡೋದು ಬೇರೆ, ಹಿಂಗೆಲ್ಲ ತಿಳ್ಕೊಂಡು ಮಾಡೋದು ಬೇರೆ. ತಿಳ್ಕೊಂಡ್ಮೇಲೆ ನೀವು ಮಾಡಂಗೇ ಇಲ್ಲ, ಇಂಥ ಮಿಸ್ಟೇಕ್ ಮಾಡಂಗಿಲ್ಲ. ಒಂದು ಸ್ಪೀಕರ್ ಸುಟ್ಕೊಂಡು ಬರಂಗಿಲ್ಲ, ಆ ಗ್ಯಾರಂಟಿ ನಾವು ಕೊಡ್ತೀವಿ. ಗೊತ್ತಿದ್ದವ್ರು ಮಾಡೋದು ಬೇರೆ, ಗೊತ್ತಿರ್ಲಾರ್ದವ್ರು ಮಾಡೋದು ಬೇರೆ. ತಿಳಿತಾ? ಜನರೇಟರ್ ಹಿಂಗೆ ಚೂಸ್ ಮಾಡ್ತಾವೆ. ಈಗ ನೀವು ಜನರೇಟರ್ ಚೂಸ್ ಆತ ತಿಳಿತಾ? ಏನಾರ ಡೌಟ್ ಐತಿ? ಏನಾರ ಡೌಟ್ ಇದ್ರೆ ಕೇಳ್ರಿ. ಇಲ್ಲ ಡೌಟ್ ಇದ್ರೆ ಕೇಳ್ಬೇಕು, ಮಾತಾಡೋಣ. ನಾವಿಲ್ಲೇ ನೋಡಿ, ನಾ ಸರ್ ಅಲ್ಲ, ನೀವು ಸ್ಟೂಡೆಂಟ್ ಅಲ್ಲ, ಫ್ರೆಂಡ್ಸ್ ಎಲ್ಲರೂ. ಹಾಂ, ಎಲ್ಲರೂ ಫ್ರೆಂಡ್ಸ್. 10 ಸಲ ಹೇಳ್ರಿ, 10 ಸಲ ಹೇಳ್ತೀನಿ. ಏನಾರ ಡೌಟ್? ಸ್ಪೀಕರ್ ಲೆಕ್ಕಕ್ಕಿರಂಗಿಲ್ಲ. ಸ್ಪೀಕರ್ ಲೆಕ್ಕಕ್ಕಿರಂಗಿಲ್ಲ. ನೀವು ಜನರೇಟರ್ಗೆ ಏನು ಹಚ್ತೀರಿ? ಸ್ಪೀಕರ್ ಹಚ್ಚಂಗಿಲ್ಲ, ಆಂಪ್ಲಿಫೈರ್ ಹಚ್ತೀರಿ. ಹೌದಿಲ್ಲ? ಲೋಡ್ ನಾವು ಕೊಡತ್ತಿದ್ದ ಆಂಪ್ಲಿಫೈರ್ ಹಾಕತ್ತೀವಿ ಜನರೇಟರ್ಗೆಲ್ಲ. ಸ್ಪೀಕರ್ ಡೈರೆಕ್ಟ್ ಹಚ್ಚಕ್ಕೆ ಬರಂಗಿಲ್ಲಲ್ಲ. ಸ್ಪೀಕರ್ ಮ್ಯಾಗ ವ್ಯಾಟ್ ಇರ್ತೈತಿ, ಅದು ಆಂಪ್ಲಿಫೈರ್ ಮ್ಯಾಗ ಡಿಪೆಂಡ್ ಇರ್ತೈತಿ. ತಿಳಿತ? 1000 ವ್ಯಾಟ್ ಸ್ಪೀಕರ್ ಅದ್ರದ್ದು ಪವರ್ ಎಷ್ಟು ತಗೋತೈತಿ ಅಂತಂದು ಆಂಪ್ಲಿಫೈರ್ ಡಿಸೈಡ್ ಮಾಡ್ತೈತಿ. ನೀವು ಈಗ ಜನರೇಟರ್ಗೆ ಇವೆಲ್ಲ ಆಂಪ್ಲಿಫೈರ್ ಹಾಕತ್ತೀರಿ, ಸ್ಪೀಕರ್ ಹಾಕತ್ತಿಲ್ಲ. ಕನ್ಫ್ಯೂಸ್ ಆಗಬೇಡ್ರಿ. ಹಾಂ, ತಿಳಿತಾ? ಮತ್ತೇನ್ರ? ಜನರೇಟರ್ ಕೇಬಲ್ ಹಾಕ್ಬೇಕು. ಯಾವುದು ಕೇಬಲ್ ಎಲ್ಲದಕ್ಕೂ ನಡೆಯಂಗಿಲ್ಲ. ಈಗ ಆ ಕೇಬಲ್ ತೊಗೊಂಡು ನೀವು ಅದ್ರಾಗ ಒಂದು ಬೇಸ್ ಆಂಪ್ಲಿಫೈರ್ ಹಚ್ತೀನಿ ಅಂದ್ರೆ ನಡೆಯಂಗಿಲ್ಲ, ಸುಟ್ಟು ಹೋಗ್ತೈತಿ. ಯಾಕೆ ಹೇಳ್ರಿ? ಒಂದು ವಯರಿಗೆ ಇಷ್ಟ ಕರೆಂಟ್ ಪಾಸ್ ಹಾಕ್ಬೇಕಂತ ಒಂದು ಲಿಮಿಟ್ ಇರ್ತೈತಿ, ಅದ್ರದ್ದು ರೇಟಿಂಗ್ ಇರ್ತೈತಿ. ಯೂಸ್ ಮಾಡ್ಬೇಕು. ಇಷ್ಟು ವ್ಯಾಟ್ ಐತಪ್ಪ ಅಂದ್ರೆ ಕೇಬಲ್ ಹಾಕ್ಬೇಕು ಅದಕ್ಕೆ. ತಿಳಿತ? ಈಗ ನಾರ್ಮಲ್ ನಾವು ಒಂದೇ ಬಲ್ಬ್ ಹಚ್ಚಾಕೆ ಎಂಥ ವಯರ್ ಹಾಕ್ತೀವಿ? ಒಂದು ಸುತ್ತಿದ್ದು ಬರ್ತೈತಲ್ಲ, ಫ್ಲೆಕ್ಸಿಬಲ್ ವಯರ್, ಅದನ್ನು ಹಾಕ್ತೀವಿ ಒಂದೇ ಬಲ್ಬ್ ಹಾಕಕ್ಕೆ. ಯಾಕೆ? ಅಷ್ಟು ಲೋಡ್ ನಡಿತೈತೆ ಅದಕ್ಕೆ. ಅದನ್ನು ಒಯ್ದು ಒಂದು ಸ್ಪೀಕರ್ಗೆ ಹಾಕಂದ್ರೆ ನಡೆಯಂಗಿಲ್ಲ. ಜನರೇಟರ್ ಕೇಬಲ್ ನೋಡಿರಿ, ಎಷ್ಟು ದಪ್ಪ ಇರ್ತಾವೆ. ಅದು ಬಿಡ್ರಿ. KB ಲೈನ್ ನೋಡಿರಿ, KB ಲೈನ್ ಅದೇ ಅಷ್ಟು ದಪ್ಪ ಎದಕ್ಕೆ ಹಾಕಿರ್ತಾರೆ ಅಂದ್ರೆ ಅಷ್ಟು ಲೋಡ್ ಇರ್ತೈತೆ ಅದ್ರ ಮೇಲೆ. ಆ ಲೋಡ್ ಮೇಲೆ ವಯರ್ ಗೇಜ್ ಹಾಕಿರ್ತಾರೆ. ತಿಳಿತಾ? ಈಗ ಜನರೇಟರ್ ಆತ, ವಯರ್ ಹೆಂಗೆ ಚೂಸ್ ಮಾಡ್ತೀರಿ? ವಯರ್ ಹೆಂಗೆ ಚೂಸ್ ಮಾಡ್ತೀರಿ? 15. ಹಾಂ, ಈಗ ಜಸ್ಟ್ ಒಂದು ನಾರ್ಮಲ್ ಲೋಡ್ ಇದನ್ನ ಹಿಡ್ಕೊರಿ. ಏನು? 6000 ವ್ಯಾಟ್ ಒಂದು ಆಂಪ್ಲಿಫೈರ್, 4000 ವ್ಯಾಟ್ ಒಂದು ಆಂಪ್ಲಿಫೈರ್, ಇದು ಅನ್ಕೊಂತ ಒಂದು 2000 ವ್ಯಾಟ್, ಒಂದು 4 ಲೈಟ್ ಮಿಕ್ಸರ್ ಕ್ರಾಸ್ ಓವರ್ ಎಲ್ಲ ಸೇರಿ ಇಷ್ಟ ಆಯ್ತು. ಓಕೆ, 12000 ವ್ಯಾಟ್ ನಿಮ್ಮದು ಲೋಡ್ ಆಗೈತಿ. ಇದು ನಿಮ್ಮದು ಟೋಟಲ್ ಲೋಡ್. ಇನ್ನು ಜನರೇಟರ್ ಮ್ಯಾಗ ನೀವು ಹಚ್ಚಾತೀರಿ. ಇದಕ್ಕೆ ಕೇಬಲ್ ಬೇಕಲ್ಲ. ಕೇಬಲ್ ಹೆಂಗೆ ತೊಗೋತೀರಿ ಅಂದ್ರೆ ಅದಕ್ಕೆ ಕರೆಂಟ್ ಮ್ಯಾಗ ಡಿಪೆಂಡ್ ಇರ್ತೈತೆ ಅದು ಕೇಬಲ್. ನೀವು ಯಾವುದೂ ಕೇಬಲ್ ತಗೋರಿ, ಅದು ವೋಲ್ಟೇಜ್ಲಿಂತ ಸುಡಂಗಿಲ್ಲ, ಕರೆಂಟ್ಲಿಂತ ಸುಡ್ತೈತಿ. ಡಿಫ್ರೆನ್ಸ್ ಏನು? ವೋಲ್ಟೇಜ್ ಅಂದ್ರೆ ನಿಮ್ದು ಪವರ್, ನೀವೇನು ಕೊಡಾತೀರಿ ವೋಲ್ಟೇಜ್ ಜನರೇಟರ್ಲಿಂತ ಬರೋದು. ಕರೆಂಟ್ ಹೆಂಗೆ ಜಾಸ್ತಿ ಹೆಚ್ಚು ಕಮ್ಮಿ ಆಕೈತಿ ಅಂದ್ರೆ ನೀವು ಲೋಡ್ ಎಷ್ಟು ಹಾಕ್ತೀರಿ ಅದ್ರ ಮ್ಯಾಗ ಡಿಪೆಂಡ್ ಆಕೈತಿ. ಕನ್ಫ್ಯೂಸ್ ಆಗ್ತೈತಿ, ಹೇಳ್ತೀನಿ. ಇದಕ್ಕೆ ವೋಲ್ಟೇಜ್ ಮತ್ತು ಕರೆಂಟ್ ಒಂದು ಜನರೇಟರ್ಲಿಂತ ಹೊರಗೆ ಬರೋ ಇವೆರಡು. ಓಕೆ, ವೋಲ್ಟೇಜ್ ಇದು ಕಾಮನ್ ಇರ್ತೈತಿ, 230 to 40 ಗೊತ್ತೈತಿ. ಇದು ಕಾಮನ್ ವೋಲ್ಟೇಜ್. ಮನೆಯೊಳಗಾಗಲಿ ಎಲ್ಲೂ ಆಗಲಿ ಇಷ್ಟಿದ್ರನ್ನ ಪ್ರಾಪರ್ ವೋಲ್ಟೇಜ್ ಇದೆ. ಒಂದೊಂದು ಕಡೆ ಹಳ್ಳಿ ಕಡೆ ಎಲ್ಲ ಕಮ್ಮಿ ಬರ್ತೈತಿ, ಒಂದೊಂದು ಕಡೆ ಜಾಸ್ತಿ ಬರ್ತೈತಿ. ನೈಟ್ ಅಬ್ಸರ್ವ್ ಮಾಡಿರಿ, ಯಾರ ಫ್ಯಾನ್ ತಾನ ಸ್ಲೋ ಆಗ್ತೈತಿ, ತಾನ ಜಾಸ್ತಿ ಆಕೈತಿ. ಯಾರ ಮನ್ಯಾಗ ಅಬ್ಸರ್ವ್ ಮಾಡಿರಿ, ಅಷ್ಟೇ ಮೇಜರ್ ಆಗಲ್ಲ. ಒಮ್ಮೆ ತಾನ ಸಣ್ಣ ಆಗ್ತೈತಿ, ಫ್ಯಾನ್ ತಾನ ಜಾಸ್ತಿ ಆಕೈತಿ. ಅಬ್ಸರ್ವ್ ಮಾಡಿರಿ, ಆಗೈತಿ. ಯಾಕಂದ್ರೆ ಒಂದ್ಸಲ ವೋಲ್ಟೇಜ್ ಕಮ್ಮಿ ಆಗ್ತೈತಲ್ಲ ಅವಾಗ ಫ್ಯಾನ್ ಸ್ಲೋ ಆಗ್ತೈತಿ. ವೋಲ್ಟೇಜ್ ಜಾಸ್ತಿ ಆದಾಗ ಫ್ಯಾನ್ ಸ್ಪೀಡ್ ಜಾಸ್ತಿ ಆಕೈತಿ, ಹಂಗಿರ್ತೈತಿ. ಇದು ಕರೆಂಟ್ ಯಾವಾಗಲೂ ಇದ್ರ ಮೇಲೆ ಡಿಪೆಂಡ್. ನಿಮ್ಮ ಕಡೆ ವೋಲ್ಟೇಜ್ ಐತಿ ಇಷ್ಟ, ಕರೆಂಟ್ ನಿಮಗೆ ಗೊತ್ತಿಲ್ಲ. ಓಕೆ ಸರ್, ನಮಸ್ಕಾರ. ನಮಸ್ಕಾರ ಸರ್. ಸರ್, ತಮ್ಮ ಹೆಸರು? ಬಸವರಾಜ್ ಹಿರೇಮಠ. ಓಕೆ, ಎಲ್ಲಿಂದ ಬಂದಿದ್ದೀರಾ ಸರ್? ನಮ್ಮದು ರಾಣೆಬೆನ್ನೂರು ಸರ್. ರಾಣಿಬೆನ್ನೂರು. ಓಕೆ, ಅಲ್ಲಿಂದ ಬಂದಿದ್ದೀರಾ. ಹಾಂ ಸರ್. ಈ ಥರ ಇಲ್ಲಿ ಎಲ್ಲ ಟ್ರೈನಿಂಗ್ ಆಗ್ತಾ ಇದೆ, ಸೌಂಡ್ ಸಿಸ್ಟಮ್ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾ ಇದ್ದಾರೆ ಅಂಥೇಳಿ ಯಾವ ಥರ ಗೊತ್ತಾಯಿತು ಸರ್?
ಸರ್ ನಮಗೆ ಲಾಸ್ಟ್ ಟೈಮ್ ಇಲ್ಲಿ ಒಂದ್ಸತಿ ನಾವು ತಗೊಳಕ್ಕಂತ ಬಂದಿದ್ವಿ ಸರ್. ಅವರು ಹೇಳಿದ್ರು ಸರ್ ಈ ಥರ ಕ್ಲಾಸ್ ಕೊಡ್ತೀವಿ, ಇಂಟ್ರೆಸ್ಟ್ ಇದ್ದರೆ ಬನ್ನಿ ಅಂತ ಹೇಳಿದ್ರು ಸರ್ ಅವರು. ಓಕೆ ಹೇಳಿದ್ದೀರಾ. ಈಗ ನೀವು ಬಂದ ತಕ್ಷಣ ನಿಮಗೆ ಇಲ್ಲಿ ಎಲ್ಲ ಮಾಹಿತಿ ಕೊಡ್ತಾ ಇದ್ದಾರಲ್ಲ, ಯಾವ ಥರ ಅನ್ನಿಸ್ತಾ ಇದೆ ಸರ್? ಸರ್ ಇದು ಒಂಥರ ಚೆನ್ನಾಗಿದೆ ಸರ್. ಆಮೇಲೆ ನಮಗೆ ಸೌಂಡಿನ ಬಗ್ಗೆ ಯಾವ ಥರ ಕ್ವಾಲಿಟಿ ಮೇಂಟೈನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದಾರೆ ಸರ್. ಸೌಂಡು ಯಾವ ಥರ ಹೀಟ್ ಆಗುತ್ತೆ, ಅಕಸ್ಮಾತ್ ನಾವು ಗೊತ್ತಿಲ್ಲದೇ ಕ್ಲಿಪ್ ಗೊತ್ತಿಲ್ಲ ಅಂದರೆ ನಾವು ಏನಾರ ಮಾಡಿ ಹರಿಸ್ಬಿಡ್ತೀವಿ. ಯಾಕಂದ್ರೆ ಫಸ್ಟ್ ನಾಲೆಜ್ ಇಲ್ಲ ಅಂತ ಹೇಳಿದ್ರೆ ನಾವು ಈಗ ಎಕ್ಸಾಮ್ ಪ್ರಿಪೇರ್ ನಾವು ಫಸ್ಟ್ ಮಾಡಿದಂದ್ರೆ ಎಕ್ಸಾಮ್ ನಾವು ಕರೆಕ್ಟಾಗಿ ಕೊಡ್ಬೋದು. ಬಟ್ ನಾವು ಶಾಲೆಗೆ ಹೋಗಿಲ್ಲ ಅಂದರೆ ಎಕ್ಸಾಮ್ ಕೊಡೋಂತ ಆಗಲ್ಲ. ಅದೇ ಥರ ಯಾಕಂದರೆ ಇದು ಬಿಸ್ನೆಸ್ಸಲ್ಲಿ ಆ ಥರನೇ ಇದೆ. ಈಗ ನೀವು ನಿಮ್ದು ಎಷ್ಟು ಸೌಂಡ್ ಸಿಸ್ಟಮ್ ಇದೆ ಸರ್? ಆಲ್ರೆಡಿ ಯೂಸ್ ಮಾಡ್ತಾ ಇದ್ದಾರೆ, ಯೂಸ್ ಮಾಡ್ತಾ ಇದ್ದಾರಾ? ಯಾವ ಥರ ನಿಮಗೆ ಈಗ ಬಂದಿದ್ದು ಇದರಲ್ಲಿಂದ ಏನಾರ ಸ್ವಲ್ಪ ನಾಲೆಜ್ ಬಂದಿದೆ? ಬಂದಿದೆ. ಓಕೆ, ಯಾಕಂದರೆ ನೀವು ಈಗ ಈಸಿಯಾಗಿ ನಿಮ್ಮ ಸೌಂಡ್ ಸಿಸ್ಟಮ್ನ ರನ್ ಮಾಡ್ಬೋದು. ಓಕೆ, ಯಾಕಂದರೆ ಈಗ ನಮ್ಮ ವ್ಯೂವರ್ಸ್ ಎಲ್ಲ ನೋಡ್ತಾ ಇದ್ದಾರಲ್ಲ, ಅವರು ಈ ಥರ ಬಂದು ಎಲ್ಲ ನಾಲೆಜ್ ತೊಗೋಬೋದು ಸರ್? ತಗೋಬೋದು ಸರ್, ತಗೋಬೋದು. ಅವ್ರಿಗೇನು ಬೆನಿಫಿಟ್ ಆಗುತ್ತೆ ಸರ್. ಆಲ್ಮೋಸ್ಟ್ ಸೌಂಡ್ ಸಿಸ್ಟಮ್ನವ್ರು ಎಲ್ಲರೂ ಬಂದರೆ ಚೆನ್ನಾಗಿರುತ್ತೆ ಸರ್. ಚೆನ್ನಾಗಿರುತ್ತೆ, ಯಾಕಂದ್ರೆ ಅವ್ರಿಗೇನು ಸೌಂಡಲ್ಲಿ ಏನಾದರೂ ಮಿಸ್ಟೇಕ್ ಇದ್ರೆ ಇದರಲ್ಲಿ ಗೊತ್ತಾಗುತ್ತೆ ಸರ್. ಈ ಕ್ಲಾಸಲ್ಲಿ ಯಾವ ಕಾರಣದಿಂದ ಫ್ಲಾಪ್ ಆಗ್ತಿದೆ ಸೌಂಡು. ಯಾಕಂದ್ರೆ ಲಾಸ್ಟ್ ಫಸ್ಟ್ ಸೆಕ್ಷನ್ದಲ್ಲಿ ಎಲ್ಲ DJ ಬಗ್ಗೆ ಹೇಳಿದರು. ಯಾಕಂದರೆ ಜನರೇಟರ್ ಬಗ್ಗೆ ಯಾವ ಥರ ಯೂಸ್ ಮಾಡಬೇಕು, ಯಾವ ಥರ ಸೌಂಡ್ ಯೂಸ್ ಮಾಡಬೇಕು, ಅದನ್ನು ಮಾಹಿತಿ ಎಲ್ಲ ಸಿಕ್ಕಿದೆ ಸರ್? ಸರ್ ಸಿಗುತ್ತೆ ಸರ್, ಸಿಕ್ಕಿದೆ. ಓಕೆ, ಥ್ಯಾಂಕ್ ಯು ಸರ್. ಓಕೆ ಸರ್. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ನನ್ನ ಹೆಸರು ವೆಂಕಟೇಶ್ ಸಿದ್ದರಾಮಪ್ಪ ಬದಾಮಿ ಅಂತೇಳಿ, ಗದಗಿಂದ ಬಂದಿರಿ ಸರ್. ಗದಗ್ಲಿಂದ ಬಂದಿದ್ದೀರಾ? ಓಕೆ, ನೀವು ಫಸ್ಟ್ ಸೆಕ್ಷನ್ದಲ್ಲಿ ಇದ್ದೀರಲ್ಲ? ಹಾಂ ಸರ್, ಆಲ್ಮೋಸ್ಟ್ ಇಲ್ಲೇ ಬಂದು ಸಿಸ್ಟಮ್ ಎಲ್ಲ ಇಲ್ಲೇ ಪರ್ಚೇಸ್ ಮಾಡ್ತಿದ್ರು ಸರ್. ಓಕೆ, ಈಗೆಲ್ಲ ನಾಲೆಜ್ ಯಾವ ಥರ ಸಿಗ್ತಾ ಇದೆ ಸರ್? ಯಾಕಂದರೆ ಸೌಂಡ್ ಸಿಸ್ಟಮ್ ನೀವು ಫಸ್ಟ್ ರನ್ ಮಾಡ್ತಿದ್ದಾರಲ್ಲ, ಆವಾಗ ಮತ್ತೀಗ ಎಲ್ಲ ನೀವು ಟ್ರೈನಿಂಗ್ ತೊಗೊಂಡ್ಮೇಲೆ ನಿಮ್ಗೆ ಯಾವ ಥರ ಅನ್ನಿಸ್ತಾ ಇದೆ? ಭಾಳ ಡಿಫ್ರೆಂಟ್ ಅನಿಸುತ್ತೆ ರೀ. ಮೊದಲು ಸ್ಟಾರ್ಟಿಂಗ್ ನಾ ಸಿಸ್ಟಮ್ ತೊಗೊಂಡಾಗ ಒಂದು 4 ಕ್ಲಾಸ್ ಸ್ವಲ್ಪ ತೊಗೊಂಡಿನಿ ಸರ್. ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ಈ ಸಲ ಈ ಟೈಪ್ ನಾವು ಕ್ಲಾಸ್ ಹೇಳಿದ್ರಪ್ಪ ಅಂತಂದ್ರೆ ನಮ್ಮಂತವ್ರಿಗೆ ಭಾಳ ಅನುಕೂಲ ಆಗುತ್ತೆ ರೀ. ಯಾಕಂತಂದ್ರೆ ಇದರಲ್ಲಿ ಏನು ಮಾಡ್ಬೇಕು ಅನ್ನೋದು ಗೊತ್ತಿರಂಗಿಲ್ಲ, ಸ್ಟಾರ್ಟಿಂಗ್ ಯಾರು ಕಲ್ತ್ಕೊರಂಗ. ಈ ಟೈಪ್ ಕ್ಲಾಸ್ ಇದ್ರಪ್ಪ ಅಂತಂದ್ರೆ ಎಲ್ಲರಿಗೂ ಯೂಸ್ ಆಗುತ್ತೆ ರೀ. ಎಲ್ಲರಿಗೂ ಯೂಸ್ ಆಗುತ್ತೆ. ಏನು ಮಾಡ್ಬೇಕು ಅನ್ನೋದನ್ನ ಮುಂದೆ ಸ್ವಲ್ಪ ತಲೆ, ಯಾಕಂದ್ರೆ ನಾವು ಏನು ತಪ್ಪು ಮಾಡ್ತಾ ಇದ್ದೀವಿ, ಏನಿಲ್ಲ, ಸೌಂಡ್ ಕ್ಲಿಯರಿಟಿ ಹೆಂಗೈತಿ ಹೆಂಗಿಲ್ಲ ಅಂತೇಳಿ ಎಲ್ಲರಿಗೂ ಗೊತ್ತಾಗುತ್ತೆ. ಯಾಕಂದ್ರೆ ಒಂದು ಟೈಮ್ ಏನಿರ್ತೇವೆ ಜಾಸ್ತಿ ಕಾಸ್ಟ್ಲಿ ನಾವು ಎಲ್ಲ ತೊಗೊಂಡಿರ್ತೀವಿ, ಬಟ್ ಸೌಂಡೇ ಇರಲ್ಲ. ಅದು ಯಾಕಂದ್ರೆ ಆ ಥರ ಕಮ್ಮಿ ಬಜೆಟ್ಲಿಂದ ಎಲ್ಲ ತೊಗೊಂಬಂದಿರ್ತಾರೆ. ಅವ್ರ ಸೌಂಡ್ ನೋಡಿದ್ರೆ ಒಂದು ಚೆನ್ನಾಗಿ ಬರ್ತಾ ಇರುತ್ತೆ. ನಾವು ಇಷ್ಟೆಲ್ಲ ಅಮೌಂಟ್ ಹಾಕಿದ್ರು ನಮ್ಮ ಸೌಂಡ್ ಕ್ಲಿಯರಿಟಿ ಬರ್ತಾ ಇಲ್ಲಲ್ಲ ಅನ್ನೋದು ಭಾಳ ಇದಾಗುತ್ತೆ. ಆ ಟೈಮಿಗೆ ಈ ಥರ ನಾವೆಲ್ಲ ಟ್ರೈನಿಂಗ್ ಯೂಸ್ ಮಾಡಿದಂದ್ರೆ ನಮ್ಮದು ಕಮ್ಮಿ ಬಜೆಟ್ದಲ್ಲಿ ಒಂದು ಒಳ್ಳೆ ಸೌಂಡ್ ಕೊಡ್ಬೋದು. ಓಕೆ, ಆ ಥರ ಯೂಸ್ ಆಗುತ್ತೆ. ಓಕೆ, ಮತ್ತು ಏನಾದ್ರು ನಮ್ಮ ವ್ಯೂವರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲರೂ ಬಂದು ಕ್ಲಾಸಿಗೆ ಅಟೆಂಡ್ ಮಾಡ್ಕೊಂಡು ಕಲಿಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ರೀ. ಓಕೆ, ಎಲ್ಲರೂ ಬಂದು ವಿಸಿಟ್ ಕೊಡ್ರಿ, ಕ್ಲಾಸ್ಗೆ ಅಟೆಂಡ್ ಆಗ್ರಿ, ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ಮಾಹಿತಿ ತಿಳ್ಕೊರಿ. ಹೆಚ್ಚಿನ ಮಾಹಿತಿ ಸಿಗ್ತಿದೆ. ಓಕೆ, ಈಗ ನೀವೆಲ್ಲ ಫ್ರೀಯಾಗಿ ಕಾಸ್ಟ್ ಟ್ರೈನಿಂಗ್ ತಗೋತಾ ಇದ್ದಾರಾ, ಏನಾರು ಅಮೌಂಟ್ ಕೊಟ್ಟಿದ್ದೀರಾ ಸರ್? ಫ್ರೀಯಾಗಿ, ಎಲ್ಲರೂ ಫ್ರೀಯಾಗಿ, ಬಟ್ ಫ್ರೀಯಾಗಿ ಟ್ರೈನಿಂಗ್ನ ಕೊಡ್ತಾ ಇದ್ದಾರೆ. ಮೆಗಾಟ್ರಾನಿಕ್ ಅವ್ರ ಕಡೆಯಿಂದ ನಿಮಗೆ ಫ್ರೀಯಾಗಿ ಟ್ರೈನಿಂಗ್ ಸಿಗ್ತಾ ಇದೆ. ಏನದಕ್ಕೆ ಚಾರ್ಜ್ ಏನು ಕೊಟ್ಟಿಲ್ಲ? ಓಕೆ, 1-2 ದಿವಸ ಮುಂಚೆನೇ ಕಾಲ್ ಮಾಡ್ತಾರೆ ಸರ್, ಈ ಥರ ಈ ಡೇಟಿಗೆ ಕ್ಲಾಸ್ ಇದೆ ಬನ್ನಿ ಸರ್ ಅಂತ ಕಾಲ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಸರ್.